ಮಕ್ಕಳ ಜೊತೆಗೆ ಸೇರುವುದರಿಂದ, ಬಂಧುಗಳ ಜೊತೆಗೆ ಇನ್ನೂ ಚೆನ್ನಾಗಿರೋದು, ಅವರ ಕಾಲದ ಫ್ರೆಂಡ್ಸ್ ಸಿಕ್ಕಿದ್ರೆ ಇನ್ನೂ ಬೇಗ ಮನಸ್ಸು ತುಂಬಾ ಉಲ್ಲಸಿತವಾಗುತ್ತೆ. ಯಾಕಂದ್ರೆ ದೇಹಕ್ಕೆ ಈಗ ವಯಸ್ಸಾಗಿದ್ರು ಮನಸ್ಸು ಆ ವಯಸ್ಸಿಗೆ ಹೋಗಿ ನಿಂತ್ಕೊಂಡ್ಬಿಡುತ್ತೆ. ಅದು ದೇಹದ ಮೇಲೆ ಪರಿಣಾಮ ಬಿದ್ದು ಅವರು ಎನರ್ಜೆಟಿಕ್ ಆಗಿ ಸ್ವಲ್ಪ ಇನ್ನೂ ಕೆಲಸ ಮಾಡುದು, ಅದು ಮಾಡ್ತೇನೆ ಇದು ಮಾಡ್ತೇನೆ ಅಂತೆಲ್ಲ ಹೇಳುವುದು ಆಗುತ್ತೆ. ಅದರಿಂದಾಗಿ ಮನಸ್ಸಿನ ಒಳಗಿನ ಪ್ರಭಾವ ಏನಿದೆ ಇದು ಬೇಕು ಬೇಡಗಳನ್ನ ಮಾತ್ರ ಹೇಳುವುದಕ್ಕೆ ಕಾರಣ ಅಹಂ ಅನ್ನೋದು ನೆನಪಿದ್ರೆ ಯಾಕೆ ಬೇಕು ಯಾಕೆ ಬೇಡ ಅನ್ನೋದು ಬುದ್ಧಿ ಕೆಲಸ ಮಾಡುತ್ತೆ. ಅಹಂ ಇಲ್ಲದೆ ಇದ್ರೆ ಮನಸ್ಸು ಗ್ರಹಿಸಬಹುದು, ಏನೋ ನೋಡುತ್ತೆ, ಏನು ಗೊತ್ತಾಗಲ್ಲ. ಬೇಕು ಅಂತ ಹೇಳುತ್ತೆ, ಯಾಕೆ ಏನು ಗೊತ್ತಾಗಲ್ಲ. ಹಳೇದ್ಯಾವುದೋ ನೆನಪಾಗುತ್ತೆ, ಈಗ ಅದರ ಕಂಪೇರ್ ಮಾಡ್ಲಿಕ್ಕೆ ಬರೋಲ್ಲ. ಅದಕ್ಕೆ ನಾನು ಅನ್ನೋದ್ರ ಎಚ್ಚರ ಇಲ್ಲದೆ ಇದ್ದಾಗ ನೆನಪಾಗಿದ್ದೇ ಬೇರೆಯವನಿಗೆ, ಈಗ ನೆನಪು ಬೇಕು ಅಂತ ಅನ್ಕೊಳ್ಳೋನೇ ಬೇರೆ ಅನ್ನೋ ರೀತಿ ಅವರ ಒಳಗಿನ ಮನಸ್ಥಿತಿ ಬೇರೆ ಬೇರೆ ಆಗಿರುತ್ತೆ. ಅದರಿಂದ ಈ ಅಂಶದಲ್ಲಿ ಮನಸ್ಸು, ಬುದ್ಧಿ, ಅಹಂ ಮತ್ತು ಚಿತ್ತ ಯಾವುದಂದ್ರೆ ಇದು ಮೂರು ಸರಿ ವರ್ಕ್ ಆಗಿದ್ರೆ ಇಲ್ಲಿಂದ ಫೈಲ್ಗಳು ಹೋಗಿ ನೆನಪಿನ ಬುದ್ಧಿಯಲ್ಲಿ ಕೂತ್ಕೊಳ್ಳುತ್ತೆ, ಅದೇ ಚಿತ್ತ. ಈ ಮೂರೇನ್ ಚೆನ್ನಾಗಿ ಕೆಲಸ ಮಾಡುತ್ತೆ, ಇದರ ಅನೇಕ ಭಾಗಗಳು ನೆನಪಿನ ಭಾಗವಾಗಿ ಚಿತ್ತದಲ್ಲಿ ಸೇರುತ್ತೆ. ಈ ಚಿತ್ತದ ಇನ್ನಷ್ಟು ಕಾಲದ ವಿಸ್ತಾರ ಏನಿದೆ, ಕಾಲದ ವಿಸ್ತಾರ ಅಂದ್ರೆ ಹೋದ ಜನ್ಮ, ಅದರ ಹಿಂದಿನ ಜನ್ಮ, ಅದರ ಹಿಂದಿನ ಜನ್ಮ, ಅದು ಇದು ಎಲ್ಲ ಸಂಸ್ಕಾರಗಳು ಒಟ್ಟಾಗಿ ನೆನ್ಪುಳಿಯುವ ಹಾಗೆ ಕೆಲವೊಮ್ಮೆ ಪ್ಲಗಿನ್ ಆದ್ರೆ ಅವನು ಹಳೇದೆಲ್ಲ ಹೇಳಲಿಕ್ಕೆ ಶುರು ಮಾಡ್ತಾನೆ. ಎದುರುಗಡೆ ಇದ್ದವರದೆಲ್ಲ ಹಳೇದ್ ನೆನಪಾಗ್ಲಿಕ್ಕೆ ಶುರು ಆಗುತ್ತೆ. ಅವರನ್ನು ನೋಡಿದ ತಕ್ಷಣ ಹಿಂದಿದ್ದೆಲ್ಲ ಗೊತ್ತಾಗುತ್ತೆ ಅವನಿಗೆ. ಅಂದ್ರೆ ಅದೆಲ್ಲವೂ ಕೂಡ ಅವನ ಚೇತನಕ್ಕೆ ಸಂಬಂಧಪಟ್ಟ ಉಳಿದ ಹಿಂದಿನದ್ದನ್ನು ಗಮನಿಸ್ಲಿಕ್ಕಾಗುವಂತ ಒಂದು ಇದು ಅಮಾನುಷವಾದ ಶಕ್ತಿ ಅಲ್ಲ. ಆದ್ರೆ ಈಗ ಅದು ಯಾವುದೂ ಪ್ಲಗ್ ಇನ್ ಆಗಿಲ್ಲ, ಸೇರ್ಕೊಂಡಿಲ್ಲ, ಅವನಿಗೆ ಎಚ್ಚರ ಆಗಿಲ್ಲ. ಯಾವಾಗ ಯಾಕೆಂದ್ರೆ ಇದರಲ್ಲಿರುವಂತಹ ಶಕ್ತಿ ನಮ್ಮ ಈ ಮೆಮೊರಿ ಕಾರ್ಡ್ಗಳದ್ದು GB-ನೋ TB-ನೋ ಇನ್ನೇನೇನು ಹೇಳಿದ್ರು ಅದನ್ನ ಮೀರಿ ಅದಕ್ಕೆ ಬಹುಶಃ ನಮ್ಮ ಹತ್ರ ಒಂದು ಮಾನದಂಡ ಕೊಡ್ಲಿಕ್ಕೂ ಸಾಧ್ಯ ಇಲ್ಲದಷ್ಟು ಸಂಸ್ಕಾರಗಳದ್ದು ಅನೇಕ ಜನ್ಮಗಳದ್ದು ಸೇರಿಕೊಂಡಿರುತ್ತೆ. ಅವನು ಕೇಳಿದ್ದು ಮನಸ್ಸು ಮತ್ತು ಬುದ್ಧಿಯ ವ್ಯತ್ಯಾಸ ಏನು, ಇಷ್ಟ ಅರ್ಥ ಆಯ್ತು ನಿಮಗೆ. ಮನಸ್ಸು ಅಂದ್ರೆ ಬೇಕು ಹೇಳುತ್ತೆ, ಬೇಡ ಹೇಳುತ್ತೆ. ಯಾಕೆ ಅನ್ನೋದನ್ನು ಬುದ್ಧಿ ಹೇಳುತ್ತೆ. ನಾವು ಮಕ್ಕಳಿಗೆ ಬೈಯುವಾಗ ಬುದ್ಧಿ ಇಲ್ಲ ನಿನ್ಗೆ ಅಂತ ಬೈತಾರೆ. ಆದ್ರೆ ಮಕ್ಕಳು ಶಾಲೆಗೆ ಹೋಗುವಾಗ ಇವತ್ತು ಹೋಗ್ಲಿಕ್ಕೆ ಮನ್ಸಿಲ್ಲ ಅನ್ನೋದು, ನಂಗೆ ಶಾಲೆಗೆ ಹೋಗ್ಲಿಕ್ಕೆ ಬುದ್ಧಿ ಇಲ್ಲ ಅಂತ ಹೇಳಲ್ಲ. ಯಾಕೆಂದ್ರೆ ವಿವೇಚನೆ ಇಲ್ಲದೆ ಹೇಳುವ ಮಾತು ಮನಸ್ಸಿನದ್ದು, ವಿವೇಚನೆಯಿಂದ ಕೂಡಿದ ನಿರ್ಧಾರ ಬುದ್ಧಿಯದ್ದು. ಹಾಗಾಗಿ ಬುದ್ಧಿ ಮನಸ್ಸಿನ ನಂತರ ಹುಟ್ಟುವ ಅನೇಕ ಕಲೆಕ್ಷನ್ ಏನಿರುತ್ತೆ, ಜ್ಞಾನ ಬೇರೆ 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 ಬೇರೆ, ಅದನ್ನ ತೂಗು ಹಾಕಿ ಇದರಿಂದ ಏನಾಗುತ್ತೆ, ಇದರಿಂದ ಏನಾಗಲ್ಲ, ಇದು ಯಾಕೆ ಬೇಕು, ಇದು ಯಾಕೆ ಬೇಡ, ಇಷ್ಟನ್ನ ಸಾರಭೂತವಾಗಿ ತಗೊಂಡು ಹೇಳಿದ್ರೆ ಅದು ಬುದ್ಧಿ. ಇದು ಮನಸ್ಸಿನ ನೆಕ್ಸ್ಟ್ ಲೇಯರ್. ಇದೆರಡರ ಸ್ವಭಾವವನ್ನ ಸರ್ಪ ಹೇಳಿದ. ಅಹೋ, ತುಂಬಾ ಚೆನ್ನಾಗಿದೆ ಈ ಮಾತೆ ಹೇಳಿದ್ದು, ನಿಜವಾಗಿಯೂ ತುಂಬಾ ಖುಷಿ ಆಯಿತು. ಆದ್ರೆ ನಿನ್ನಂಥ ಇಷ್ಟು ಒಳ್ಳೆಯ ಜ್ಞಾನಿಗೆ ಈ ರೀತಿ ಒಬ್ಬ ಋಷಿಗಳನ್ನು ಅವಮಾನಿಸುವ ಅಥವಾ ಆ ಸ್ಥಾನದಲ್ಲಿ ಕೂತಾಗ ಅವರ ವಿರುದ್ಧವಾಗಿ ನಿಲ್ಲುವ ಯೋಚನೆ ಯಾಕೆ ಬಂತು? ಅದಕ್ಕೆ ಹೇಳ್ತಾನೆ, ಸುಪ್ರಜ್ಞಸ್ಯಾಪಿ. ಎಷ್ಟೇ ಬುದ್ಧಿವಂತ ಇದ್ರು ನಮ್ಮನ್ನು ಮೀರಿದ ಒಂದು ಕೆಲಸ ನಮ್ಮ ಹಿಂದೆ ಕೆಲಸ ಮಾಡ್ತಾ ಇರುತ್ತೆ. ನಾವು ಅನ್ಕೊಳ್ತಾ ಇರ್ತೀವಿ ಇದು ಬೇಡ ಇತ್ತು, ಇದು ಬೇಕಿತ್ತು, ಇದು ಹಾಗಿತ್ತು, ಇದು ಹೀಗಿತ್ತು. ಕೆಲವೊಂದು ಆಗ್ಬೇಕು ಅಂತ ಇದ್ದ ಹೊತ್ತಿಗೆ ಎಂತು ರಕ್ಷಿತು ಇಚ್ಛಂತಿ ಬುದ್ಧಿಯ ಸಂಯೋಜಯಂತಿ ತಮ್ಮ. ಯಾರನ್ನ ರಕ್ಷಿಸಬೇಕು ಅಂತ ಮನಸ್ಸಿದೆಯೋ ಅವನಿಗೆ ಬೇಕಾದ ಸಮಯಕ್ಕೆ ಬುದ್ಧಿಯನ್ನ ಸ್ವಿಚ್ ಆನ್ ಮಾಡುತ್ತಾನೆ. ಬೇಡ ಅನ್ಸಿತು, ಎಂತ ಪ್ರಜ್ಞಾವಂತ ಇರ್ಲಿ, ಸ್ವಿಚ್ ಆಫ್ ಆಗ್ಬಿಡುತ್ತೆ. ಅವನಿಗೆ ಆಗ ನೆನಪೇ ಆಗಲ್ಲ ನಾನು ಏನ್ ಮಾಡ್ಬೇಕು. ಕೆಲವೊಂದ್ ಸರ್ತಿ ಅವರೇ ದೊಡ್ಡ ಮನಃಶಾಸ್ತ್ರಜ್ಞರು, ಎಲ್ಲರ ಸಮಸ್ಯೆಯನ್ನು ಪರಿಹಾರ ಮಾಡಿದವರು ಇರ್ತಾರೆ, ಅವರೇ ನೇಣು ಹಾಕೊಂಡು ಪ್ರಾಣ ಬಿಡ್ತಾರೆ. ಎಲ್ಲರ ಸಮಸ್ಯೆಯನ್ನು ಪರಿಹಾರ ಮಾಡಿದವರಿಗೆ ಅವರಿಗೆ ಆ ಹೊತ್ತಿಗೆ ಏನ್ ಪರಿಹಾರ ಅಂತ ಹುಡುಕೊಳ್ಳುವ ಪರಿಸ್ಥಿತಿ ಇರುವುದಿಲ್ಲ. ಅಷ್ಟು ಅವ್ರ ಮೇಲೆ ಏಟಾಗಿರುತ್ತೆ ಅಥವಾ ಇನ್ನೇನೋ ಘಾಸಿ ಆಗಿರುತ್ತೆ. ಈ ಹಂತಕ್ಕೆ ಸುಪ್ರಜ್ಞಸ್ಯಾಪಿ, ಅತ್ಯಂತ ಪ್ರಜ್ಞಾವಂತ ಅಂತ ನಿನ್ನನ್ನು ಗುರುತಿಸಿ ಆಡಿದ್ರೂ ಕೂಡ ಕೆಲವು ಕಾಲದ ಮಹಿಮೆ ಏನಿದೆ ಅಂದ್ರೆ ಸಂಪತ್ತಿನ ಮದ, ಅದಕ್ಕೆ ಅವನು ಕೊಡುವ ಕಾರಣ ಈ ಸುಖದಲ್ಲಿ ಮುಳುಗಿದಾಗ ಅಥವಾ ಅಹಂಕಾರ ಬಂದಾಗ, ಗರ್ವ ಬಂದಾಗ ನಾವೈತಿ ಮತಿರ್ಮಮ, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು. ಅದು ಅವನಿಗೆ ಸಿಕ್ಕಿದ್ದು ಇಂದ್ರನ ಸಿಂಹಾಸನ. ಇಂದ್ರನ ಸಿಂಹಾಸನದಲ್ಲಿ ಕೇಳಿದ್ದು ಎಲ್ಲವೂ ಸಿಕ್ತಿತ್ತು. ಅಂದ್ರೆ ಅದು ಒಂದು ದಿವಸ 2 ದಿವಸಕ್ಕೆ ನಮ್ಗೇನು ಅನಿಸದೇ ಇರ್ಬೋದು. ಒಂದು 10 ದಿವಸ ಹೋದ್ನಾಗ ನಮ್ಗೆ ಆಮೇಲೆ ರಸ್ತೆಯಲ್ಲಿ ನಾವು ಕಾಲಿಡುದು ಅಂದ್ರೆ ಏನೋ ಅವಮಾನ ಅಂತ ಅನ್ಸ್ಲಿಕ್ಕೆ ಶುರುವಾಗುತ್ತೆ. ಯಾರೋ ತಪ್ಪಿ ಇವತ್ತು ನೀವು ಇಲ್ಲೇ ಅಲ್ವ ನಡ್ಕೊಂಡು ಬನ್ನಿ ಅಂತ ಅಂದು ಬಿಟ್ರೆ ಸಿಟ್ಟೆ ಬರುತ್ತೆ. ಏನ್ರಿ, ನಾನು ಯಾವತ್ತು ಕೂಡ ಮನೆ ಹತ್ರಕ್ಕೂ ಗಾಡಿಯಲ್ಲೇ ಹೋಗೋ, ನಾನು ಪರ್ಚೇಸ್ ಮಾಡೋದು ಕೂಡ ಗಾಡಿಯಲ್ಲೇ ಹೋಗುವ
ಗಾಡಿ ಒಳಗೆ ಹೋಗುವ ಮಾಲಲ್ಲೇ ಹೋಗಿ ಪರ್ಚೇಸ್ ಮಾಡುದು. ನೀವು ನನ್ನನ್ನು ಮನೆಗೆ ಹತ್ರ ನಡ್ಕೊಂಡು ಬರ್ಲಿಕ್ಕೆ ಹೇಳ್ತೀರಾ ಅಂತ ಶುರುವಾಗುತ್ತೆ. ಅಂದ್ರೆ ಇದು ಆ ಅಹಂಕಾರ, ಮದ, ಅವನನ್ನ ಜ್ಞಾನ ಅದು ಯಾವುದು ಸುಖದ ಮದ ಏನ್ ಮಾಡುತ್ತೆ ಅಂದ್ರೆ ಎಲ್ಲ ಬುದ್ಧಿಯನ್ನು ವಿನಶ್ಯತಿ, ನಾಶ ಮಾಡಿ ಬಿಡುತ್ತೆ, ಪೂರ್ಣ ಕಳ್ಕೊಳ್ಳುವ ಹಾಗೆ ಮಾಡುತ್ತೆ. ನಾನು ಮತ್ತೆ ಆ ಕಥೆಯನ್ನು ನೆನಪಿಸ್ಕೊಳ್ತಾನೆ. ನನ್ನ ಶಾಪದ ಕಾಲ ಬಂದಿತ್ತು, ಹಾಗಾಗಿ ನನ್ನ ವಿವೇಕ ಕೆಲಸ ಮಾಡದೆ ನಾನು ದೊಡ್ಡವರನ್ನು ತುಂಬಾ ಅವಮಾನ ಮಾಡಿದೆ. ಆ ಅವಮಾನದ ಪರಿಣಾಮವಾಗಿ ಅಗಸ್ತ್ಯರಿಂದ ಶಾಪಗ್ರಸ್ತನಾಗಿ ಬಿದ್ದೆ. ಈಗ ಈ ಜೊತೆಗೆ ನನಗೆ ಸಿಕ್ಕಿದಂತಹ ನಿನ್ನ ತಮ್ಮ ಅಂತ ಹೇಳಿದ ಭೀಮಸೇನ ಸಿಕ್ಕಿದ ಮೇಲೆ ಬಹುಶಃ ನನ್ನ ಶಾಪ ಕ್ಷೀಣವಾಗ್ತಾ ಬಂದಿದೆ. ಅದಕ್ಕೆ ಸರಿಯಾಗಿ ನೀನು ಕೂಡ ಸಂಭಾಷ್ಯ ತ್ವಯಾ ಸಂಭಾಷ್ಯ ಸಾಧುನಾ ಅಹಂ ಹಿ ದಿವ್ಯೇನ ವಿಮಾನೇನ ಚರನ್ ಪುರ. ನಾನು ಈಗ ನಿನ್ನಂತಹ ಒಬ್ಬ ಸಜ್ಜನನ ಜೊತೆಗೆ ಮಾತುಕತೆಗಳನ್ನಾಡಿ, ಸಜ್ಜನರ ಭೇಟಿ ಯಾವತ್ತೂ ವ್ಯರ್ಥ ಆಗುದಿಲ್ಲ. ಅಂದ್ರೆ ಸುಮ್ಮನೆ ಕೂತ್ರೂ ತೊಂದರೆ ಇಲ್ಲ, ಅವಮಾನ ಮಾಡದೆ ಅಥವಾ ಇನ್ನೇನು ಅವರಿಗೆ ಅನ್ಯಾಯ ಮಾಡದೆ ಇದ್ರೆ ಸರಿ ಅಷ್ಟೇ. ನಮ್ಗೆ ಕೆಲವೊಂದ್ ಸರ್ತಿ ಏನ್ ಮಾತಾಡ್ಬೇಕು ಗೊತ್ತಾಗಲ್ಲ, ಅದಕ್ಕಿಂತ ಸುಮ್ಮನೆ ಇದ್ರೆ ಅವ್ರ ಸಮಯ ಆದ್ರೂ ಅವ್ರು ಸಾರ್ಥಕವಾಗಿ ಬಳಸ್ಕೊಳ್ಲಿಕ್ಕೆ ಆಗುತ್ತೆ ಅಂತ ಬಿಟ್ರು ಅದು ಫಲವೇ. ನಾವೇನ್ ಮಾಡ್ತೇವೆ ಅಂದ್ರೆ ಸಿಕ್ಬಿಟ್ರು ಅಂತ ಹೇಳಿ ರುಬ್ಬಿ 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 ಅವ್ರ ತಲೆಯೊಳಗೆ ಯಪ್ಪೋ ಇನ್ನೊಮ್ಮೆ ಇವ್ರು ಸಿಕ್ಕಿದ್ರೆ ಎದುರುಗಡೆ ಸಿಗಬಾರ್ದಪ್ಪ, ಓಡೋಗ್ಬೇಕಿಲ್ಲ ಅಂತ ಅನ್ಸ್ವಾಮ್ ಮಾಡ್ಬಿಡ್ತೇವೆ. ಅಂದ್ರೆ ಇನ್ನೊಬ್ಬರ ಸಮಯಕ್ಕೂ ಬೆಲೆ ಕೊಟ್ಟು ಅವರ ಸಜ್ಜನಿಕೆಯನ್ನು ದುರುಪಯೋಗ ಮಾಡದೆ ಇರುವುದು ಒಂದು ಗುಣ. ಅದೇ ನಮ್ಗೆ ಫಲ ಕೊಡುತ್ತೆ. ನಾವ್ ಏನ್ ಅನ್ಕೊಂಡು ಹೋಗಿದ್ದು ಆ ಕೆಲಸ ಆಗುತ್ತೆ. ಈ ದೃಷ್ಟಿಯಲ್ಲಿ ದೊಡ್ಡವರ ಜೊತೆಗಿನ ಸಂಬಂಧ ನನಗೆ ತುಂಬಾ ಖುಷಿ ಕೊಟ್ಟಿದೆ ಅಂತ ಹೀಗೆ ಮಾತಾಡಿ, ನನಗೊಂದು ವರ ಇತ್ತು. ಭೀಮಸೇನನನ್ನ ಸೆಳೆಯುವ ಶಕ್ತಿ ಹೇಗೆ ಬಂತು ಅಂದ್ರೆ ಅವನೇ ಶರಣಾಗಿದ್ದಾನೆ ಅಂತ ಒಂದು. ಆದ್ರೆ ನಾನು ದೇವಲೋಕಕ್ಕೆ ಬಂದಾಗ ಯಾರನ್ನ ನಾನು ನೋಡ್ತೇನೋ ಅವರ ಶಕ್ತಿಯನ್ನ ನಾನು ಹೀರುವ ಶಕ್ತಿ ನನಗೆ ದೇವತೆಗಳೇ, ಅಂದ್ರೆ ನನ್ನ ಒಳ್ಳೆಯ ಆಡಳಿತದ ಸ್ಕಿಲ್ ಅನ್ನು ನೋಡಿ ನನಗೆ ಅವರು ಅನುಗ್ರಹ ಮಾಡಿದ್ರು. ಅದು ನನಗೆ ಏನಾಯ್ತು, ನನ್ನ ನೀನ್ ಯಾರು ಕೂಡ ಸೋಲ್ಸೋರೇ ಇಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಯಾರು ಬಂದ್ರು ನನ್ನ ಎದುರು ಕೂಡ ಅವರ ಶಕ್ತಿ ನನಗೆ ಪಾಸ್ ಆನ್ ಆಗ್ಬಿಡುತ್ತೆ. ಅಂದ್ಮೇಲೆ ನಾನು ಯಾರಿಗೆ ಇನ್ನೊಬ್ರಿಗೆ ತಲೆಬಾಗಬೇಕು, ಗೌರವ ಕೊಡಬೇಕು, ಅಥವಾ ಧರ್ಮದ ಚೌಕಟ್ಟಿನಲ್ಲೇ ನಡಬೇಕು. ಯಾರಿಗೂ ಅಂದ್ರೆ ವ್ಯಕ್ತಿಗಳಲ್ಲ, ಧರ್ಮಕ್ಕೂ ಕೂಡ ಅಲ್ಲ. ಇದು ಧರ್ಮ ಅಲ್ಲ, ಅದರಿಂದಾಗಿ ನಾವು ಇದಕ್ಕೆ ವಿರುದ್ಧವಾಗಿ ನಡ್ಕೊಳ್ಳುವ ಹಾಗಿಲ್ಲ. ಅಯ್ಯೋ, ಧರ್ಮದ ವ್ಯವಸ್ಥೆಯನ್ನು ನೋಡೋನ್ ಯಾರೋ ಒಬ್ಬ ಇದ್ರೆ ಅವನು ನನ್ನ ಎದುರುಗಡೆ ಬಂದ್ರು ಅವನ ಶಕ್ತಿಯು ನನಗೆ ಬರುತ್ತೆ ಅಂದ್ಮೇಲೆ ನಾನು ಇನ್ ಧರ್ಮಕ್ಕೆ ಯಾಕೆ ತಲೆಬಾಗಬೇಕು ಅನ್ನುವ ಒಂದು ದೌಷ್ಟ್ಯ ನನ್ನಲ್ಲಿ ಬೆಳೆದದ್ರಿಂದ ಸಾವಿರಾರು ಋಷಿಗಳನ್ನ ನಾನು ನನ್ನ ಶಿಬಿಕೆಯನ್ನು ಹೊರುವುದಕ್ಕಾಗಿ ಕರೆದೊಯ್ದದ್ರಿಂದ ನನ್ನ ದುಸ್ಥಿತಿ ಹೀಗಾಯಿತು ಅಂತ ಅವನು ಹೇಳ್ಕೊಳ್ತಾನೆ. ತಥೋಮೇ ವಿಸ್ಮಯೋ ಜಾತಃ ತದ್ದೃಷ್ಟೋ ತಪಸೋಬಲಂ ಬ್ರಹ್ಮಚ ಬ್ರಾಹ್ಮಣತ್ವಂಚ ಏನತ್ವಾಂ ಅಹಂ ಅಚೂಚುದಂ. ನನಗೊಂದು ಅರ್ಥ ಆಯಿತು, ಯಾವ ಕಾರಣಕ್ಕೂ ಬ್ರಹ್ಮ ತೇಜಸ್ಸಿನ ಮುಂದೆ ನಮ್ಮ ಹಾರಾಟವನ್ನು ಮಾಡಬಾರದು ಅಂತ ಗೊತ್ತಾಯಿತು. ಅಗಸ್ತ್ಯರು ನೋಡ್ಲಿಕ್ಕೆ ಅತ್ಯಂತ ಶರೀರದಿಂದ ಉಳ್ಳಗಿದ್ದವರಾಗಿದ್ರು ಕೂಡ ಅವರು ಯಾವತ್ತೂ ಕೂಡ ಅಹಂಕಾರ ಪಟ್ಟು ತಮ್ಮ ಅಧಿಕಾರವನ್ನು ಯಾರ ಮೇಲೂ ಪ್ರಯೋಗ ಮಾಡಿದವರಲ್ಲ. ಆದರೆ ಅದರ ಪ್ರಾಮಾಣಿಕವಾದ ವ್ಯವಸ್ಥೆಯನ್ನ ಲೋಕದ ಅವ್ರು ಕೇಳಿದ್ದಿಷ್ಟೇ, ವೇದದ ಪೌರುಷಯತ್ವದ ಬಗ್ಗೆ ಮಾತಾಡಿದ್ರಷ್ಟೇ. ಆ ವಿಷಯವನ್ನ ಮಾತಾಡುವಾಗ ನನಗೆ ಉತ್ತರ ಕೊಟ್ರೆ ನಾನು ತಪ್ಪು ಹೇಳಿದ ಹಾಗಾಗತ್ತೆ. ಅವ್ನ ವಿಷಯವನ್ನ ಹೇಳಿ ಆದ್ರೆ ನಾನು ಮಾಡ್ತಾ ಇರೋದು ತಪ್ಪು ಅಂತ ಅವ್ರ ಮುಂದೆ ನೋಡ್ಕೊಂಡು ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ತೊಳೆದ ಕಾರಣ ನಾನು ಕೆಳಗೆ ಜಾರಿ ಬಿದ್ದೆ. ಅವರ ಶಾಪದಿಂದಾಗಿ ಭೂಮಿಗೆ ಬಿದ್ದೆ. ಆಮೇಲೆ ಅವರೇ ಕೊಟ್ಟಂತಹ ಅನುಗ್ರಹದಿಂದ ಅವರಲ್ಲಿ ಸತ್ಯಂ, ದಮಃ, ತಪೋ, ಯೋಗಂ, ಅಹಿಂಸಾ, ಜ್ಞಾನ ನಿತ್ಯತಾ ಸಾಧಕಾನಿ ಸತಾಂ ಪುಂಸಾಂ ನಜಾತಿರ್ ನಕುಲಂ ನೃಪ. ಒಬ್ಬನಲ್ಲಿ ತಪಸ್ಸು ಫಲಿಸುವುದು ಅಂದ್ರೆ ಹೇಳಿದ ಮಾತು ಹೇಳಿದ ಹಾಗಾಗುವುದು, ಅಥವಾ ಅಂದುಕೊಂಡ ಕೆಲಸವನ್ನ ಸರಿಯಾಗಿ ಸಿದ್ಧಿಗೊಳಿಸುವುದಕ್ಕಾಗುವುದು. ಇದು ಯಾವಾಗ್ಲೂ ಕೂಡ ಒಬ್ಬ ಪ್ರಾಮಾಣಿಕ, ಇಂದ್ರಿಯಗಳನ್ನ ನಿಯಂತ್ರಣದಲ್ಲಿಟ್ಟುಕೊಂಡವ, ಒಳ್ಳೆಯದನ್ನೇ ಆಲೋಚನೆ ಮಾಡುವವ, ಭಗವದ್ಯೋಗದಲ್ಲಿ ಮನಸ್ಸಿಟ್ಟವ, ಇನ್ನೊಬ್ಬರಿಗೆ ಹಿಂಸೆ ಆಗಬಾರದು ಅಂತ ಚಿಂತಿಸ್ತಾ ಇರುವವ, ಭಗವಂತನ ಎಚ್ಚರವನ್ನು ತಪ್ಪಿಸಿಕೊಳ್ಳದವ. ಈ ವ್ಯಕ್ತಿ, ಇಂತಹ ಸಜ್ಜನನ ಮಾತು ಯಾವತ್ತೂ ಕೂಡ ನಡೆಯುತ್ತೆ. ಇಲ್ಲಿ ಅವನು ಯಾವ ಕುಲದಿಂದ ಬಂದ, ಯಾವ ನೆಲೆಯಿಂದ ಬಂದ, ಯಾವ ಭಾಷಿಕತನದಿಂದ ಅವನಿಗೆ ಇದು ಸಿದ್ಧಿಸಿತು ಅಂದ್ರೆ ಇದೆಲ್ಲ ಇದ್ರೂ ಈ ಗುಣಗಳಿಲ್ಲ ಅಂದ್ರೆ ಅವನ ಮಾತು ನಡೆಯಲ್ಲ ಅಂತ ಅಷ್ಟೇ. ಲೋಕದಲ್ಲಿ ಅವನಿಗೊಂದು ಸ್ಥಾನ ಇದೆ, ಅದರ ಮರ್ಯಾದೆ ತಗೊಳ್ತಾನೆ, ಅದು ಅವನ ಕರ್ಮಫಲ. ಈಗ ಅವನು ಕೂತು ಹೀಗೆ ಮೇಲೆ ಒಂದು 4 ದಿವಸ ಚೆನ್ನಾಗಿ ಊಟ ಮಾಡ್ತಾನೆ, ಅದರಲ್ಲೂ ಅವನು ದರ್ಪ ತೋರಿಸಿ ಊಟ ಮಾಡಿದ್ದಕ್ಕೆ ಮತ್ತೆ ಅದಕ್ಕಿಂತ ಕೆಟ್ಟ ಗತಿಯನ್ನು ಅವನು ಹೊಂದೇ ಹೊಂತಾನೆ. ಅವನಿಗೆ ಸಿಕ್ಕಿದ ಉತ್ತಮ ಗತಿಯನ್ನು ಅವನು ದುರ್ಬಳಕೆ ಮಾಡಿಕೊಂಡಷ್ಟು ಅಪಾಯವೇ ಜಾಸ್ತಿ. ಅದಕ್ಕೆ ಆ ಅಪಾಯದ ಸ್ಥಿತಿಯನ್ನ ನಾವು ಅರ್ಥ ಮಾಡಿಕೊಂಡು ಗುಣದ ಹಿಂದೆ ಸಾಗಬೇಕಾಗತ್ತೆ ಅನ್ನುವುದನ್ನ ಅರಿಷ್ಟ ಏಷತೆ ಭ್ರಾತ ಮುಕ್ತೋ ಭೀಮೋ ಮಹಾಭುಜ. ಸುಖವಾಗಲಿ, ನಿಮಗೆ ಒಳ್ಳೆಯದಾಗಲಿ.
ನಿನ್ನ ತಮ್ಮ ಸಿಕ್ಕಿದ್ದೇ ನನಗೆ ಅರಿಷ್ಟ. ನಾವು ಆದ್ರೆ ಅರಿಷ್ಟ ಅಂದ್ರೆ ಅಯ್ಯೋ ಅರಿಷ್ಟ ಮುಂಡೆದು ಅಂತ ಬೈಲಿಕ್ಕೆ ಏನೇನೋ ಶಬ್ದಗಳನ್ನು ಹೇಳೋದು ಕೇಳ್ತೇವೆ. ಆದರೆ ಅರಿಷ್ಟ ಅನ್ನುವ ಶಬ್ದ ಶಾಸ್ತ್ರದಲ್ಲಿ ಉತ್ತಮವಾದದ್ದು, ಹಿತ ಅನ್ನುವ ಅರ್ಥದಲ್ಲಿಯೂ ಶಬ್ದ ಇದೆ. ನಿನ್ನ ತಮ್ಮ ನನಗೆ ಸಿಕ್ಕಿದ್ದು ನನ್ನ ಜೀವನದ ದೊಡ್ಡ ಭಾಗ್ಯ, ನನಗೆ ಸಿಕ್ಕಿದ ತುಂಬಾ ಅತ್ಯಂತ ಉತ್ಕೃಷ್ಟವಾದ ಕಾಲ ಅಂತ ನಾನು ಭಾವಿಸ್ತೇನೆ. ಅವನನ್ನ ಮುಕ್ತ ಬಿಟ್ಟು ಕಳುಹಿಸಿದ್ದೇನೆ. ಸ್ವಸ್ತಿತೇಸ್ತು, ನಿನಗೆ ಒಳ್ಳೆಯದಾಗಲಿ ಹೇ ಮಹಾರಾಜ. ಗಮಿಷ್ಯಾಮಿ ದಿವಂ, ನನ್ನ ಈ ದೇಹದ ಅನುಭವದ ಕಾಲ ಮುಗಿದಿದೆ, ಇಲ್ಲಿಂದ ನಾನು ದೇವಲೋಕಕ್ಕೆ ಹೊರಡುತ್ತೇನೆ. ಸಚಾಯಂ ಪುರುಷೌ ವ್ಯಾಘ್ರ ಕಾಲ ಪುಣ್ಯ ಉಪಾಗತ. ನಿಮ್ಮಂಥವರ ಜೊತೆಗೆ ಸೇರುವುದರಿಂದ ಪುಣ್ಯ ಬರುತ್ತೆ. ಸಜ್ಜನಿಕೆಗೆ ಎಷ್ಟು ಬೆಲೆ ಇದೆ ಅನ್ನೋದು ಈ ಕ್ಷಣದಲ್ಲಿ ನಾನು ಮರೆಯದಂತೆ ಇರುವ ಪಾಠವನ್ನು ಕಲ್ತಿದ್ದೇನೆ ಅಂತ ಹೇಳಿ ಅಲ್ಲಿಂದ ಅವನು ಹೊರಟು ಹೋಗ್ತಾನೆ. ಅಷ್ಟೊತ್ತಿಗೆ ಒಂದು ವಿಮಾನ ಬಂದು ಕಾಮಗಾಮಿ, ಬಯಸಿದಲ್ಲಿಗೆ ಬಯಸಿದ ಹೊತ್ತಿಗೆ ಕರೆದೊಯ್ಯುವ ವಿಮಾನ ಆತನ ಎದುರುಗಡೆ ಬಂದು ಅವನನ್ನ ಕರೆದುಕೊಂಡು ಆಜಗರ ದೇಹವನ್ನು ಬಿಟ್ಟ. ನಹುಷ ದಿವ್ಯವಾದ ಶರೀರವನ್ನು ಪಡೆದು ದೇವತೆಗಳ ಕಡೆಗೆ ಸಾಕಿದ. ಯುಧಿಷ್ಠಿರ ಅಯ್ಯೋ ಭೀಮಸೇನ ಅಂತ ಗಟ್ಟಿಯಾಗಿ ಅಪ್ಪಿಕೊಂಡು, ಎಲ್ಲೋಗಿದ್ಯೋ, ಎಷ್ಟೊತ್ತಾಗಿತ್ತೋ ನಿನ್ನನ್ನು ನೋಡದೆ, ಎಲ್ಲರೂ ಕೂಡ ನಿನ್ನನ್ನು ಹುಡುಕ್ತಾ ಇದ್ದಾರೆ, ಊಟ ಎಲ್ಲ ಹಾಗೆ ರೆಡಿ ಮಾಡಿಟ್ಟು ಬಂದದ್ದು, ನೀನು ತಿಂದಿಲ್ಲ ಅನ್ನೋ ಹಾಗೆ ಪ್ರೀತಿ ತೋರಿಸಿ ಧೌಮ್ಯರು ಅಲ್ಲೇ ಬಂದಿದ್ರು. ಅವರು ಕೂಡ ಮಾತಾಡಿ ಅವರು ಎಲ್ಲಿ ವಾಸವಾಗಿದ್ರು ಆ ಜಾಗಕ್ಕೆ ಮರಳಿ ಬಂದಿದ್ದಾರೆ. ದ್ರೌಪದಿಯು ನೋಡಿ ಖುಷಿ ಪಡ್ತಾಳೆ. ಉಳಿದ ತಮ್ಮಂದ್ರೆಲ್ಲರೂ ಬಂದು ಅಪ್ಪಿಕೊಳ್ತಾರೆ. ಹೀಗೆ ಎಲ್ಲ ಬಿಟ್ಟು ಎಲ್ಲೆಲ್ಲೂ ಹೋಗ್ಬೇಡಪ್ಪ, ನೀನು ನಮ್ಮನ್ನ ಗೊತ್ತಾಗಲ್ಲ, ಬಿಟ್ಟು ಹೋಗ್ಬೇಡ ಅಂದ್ರೆ ನಿನಗೇನು ಆಗತ್ತೆ ಅಂತಲ್ಲ, ನಮ್ಗೇನು ತೊಂದರೆ ಆಗ್ಬೋದು ಅಂತ ಯೋಚನೆ ಅಷ್ಟೇ. ಪಾಂಡವಾಸ್ತು ಭಯಾನ್ಮುಕ್ತಂ ಪ್ರೇಕ್ಷ ಭೀಮಂ ಮಹಾಬಲಂ ಹರ್ಷಂ ಆಹಾರಯಾಂಚಕ್ರುಹು ವಿಜಹೃಶ್ಚ ಮುದಾಗತಾ. ಒಟ್ಟು ಸುಖವಾಗಿ ಅಲ್ಲೇ ಕಾಲ ಕಳೆದು ಮಳೆಗಾಲದ ಸಮಯ ಅಂತ ಗೊತ್ತಾಗುತ್ತೆ. ಆ ಪರಿಸರದಲ್ಲಿ ಎಲ್ಲೋ ಓಡಾಡದೆ ಉಳಿದಿದ್ರು ಅಂತ. ಇದಾದ ಮೇಲೆ ಒಂದು ಮಾರ್ಕಂಡೇಯ ಸಮಾಸ್ಯ ಪರ್ವ ಅಂತ ಶುರುವಾಗುತ್ತೆ. ಈ ಪರ್ವದಲ್ಲಿ ಮೊದಲಿಗೆ ಒಂದು ಅಧ್ಯಾಯ ಪೂರ್ತಿ ವರ್ಷ ಋತುವಿನ ವರ್ಣನೆಯನ್ನು ಮಾಡ್ತಾರೆ, ಮಳೆಗಾಲದ ವರ್ಣನೆ ಮಾಡ್ತಾರೆ. ಯಾವ ಯಾವ ಪ್ರಾಣಿಗಳು ಯಾವ ಯಾವ ರೀತಿಯಲ್ಲಿ ಖುಷಿಪಟ್ಟು ಮಳೆ ಬಂದಾಗ, ಮೇಘಗಳು ಹೇಗೆ ಒಗ್ಗೂಡಿದವು, ಬೆಟ್ಟಗಳು ಹೇಗೆ ಮೋಡದಿಂದ ಆವೃತವಾದವು, ಯಾವ ಯಾವ ಮರಗಳು ಯಾವ ಯಾವ ರೀತಿಯಲ್ಲಿ ಕಂಗೊಳಿಸಿದವು ಅಂತೆಲ್ಲ ಹೇಳಿ ಕೊನೆಗೆ ತದಾ ಬಹುವಿಧಾಕಾರಾ ಪ್ರಾವೃಣ್ ಮೇಘಾನುನಾದಿತ ಅಭ್ಯತೀತ ಶಿವ ತೇಷಾಂ ಚರತಾಂ ಮರುಧನ್ವಸು. ಕೆಲವು ಜಾಗದಲ್ಲಿ ಮರಗಿಡಗಳಿಲ್ಲದೆ ಎತ್ತರದ ಬೆಟ್ಟದಲ್ಲಿ ಕಾಲ ಕಳೆದಿದ್ದಾರೆ. ಅಲ್ಲಿ ಮೋಡ ಮಾತ್ರ ಅವರನ್ನ ಸ್ವಾಗತಿಸ್ತಾ ಇತ್ತು. ಅಂಥ ಜಾಗದಲ್ಲೂ ಓಡಾಡಿದ್ರು. ಒಟ್ಟಂತೂ ಅವರ ಮಳೆಗಾಲದ ಸಮಯ ಬಹಳ ಸಂತೋಷದಿಂದ ಕಳೆಯಿತು. ನಿಧಾನಕ್ಕೆ ಮಳೆಯೆಲ್ಲ ಬಂದು ಕೆಸರಾಗಿತ್ತು. ಕೆಸರು ಜಾರಿ ನದಿಯಲ್ಲಿ ಹರಿದು ಹೋಗ್ತಾ ಹೋಗ್ತಾ ಮುಂದೆಗೆ ಶಾಂತ ರಜಸಃ, ಧೂಳೆಲ್ಲ ಕಮ್ಮಿ ಆಗ್ತಾ ಬಂತು. ಕ್ಷಪಾ ಜಲದ ಶೀತಲಾಹ, ಸಣ್ಣ ಪುಟ್ಟ ಕೆರೆ ತೊರೆಗಳೆಲ್ಲ ತುಂಬಿಕೊಂಡಿದ್ದು ರಾತ್ರಿ ಮತ್ತು ಕ್ಷಪ ಅಂದ್ರೆ ರಾತ್ರಿ, ಜಲದ ಅಂದ್ರೆ ಮೋಡ, ಈ ಎರಡರ ಅಂದ್ರೆ ಚಳಿಗಾಲ ಶುರುವಾಯಿತು ಅಂತ ಅರ್ಥ. ಶರತ್ಕಾಲ ಶುರುವಾಗಿ ಚಳಿಗಾಲಕ್ಕೂ ಭೇಟಿ ನೀಡಿದ ಹಾಗಾಯಿತು. ಸೂತೈಹಿ ಪುರೋಗವೈ ಸಾಕಂ, ಇಷ್ಟೆಲ್ಲ ಕಾಲವನ್ನು ನಿಧಾನಕ್ಕೆ ಕಳೆದು ತೇಷಾಂ ಪುಣ್ಯತಮ ರಾತ್ರಿ ಸರ್ವಸಂಧೂಚ ಶಾರದಿ, ಆ ಶಾರದ ಶರದೃತುವಿನ ಕಾಲವನ್ನು ಕಳೆದು ಅಲ್ಲಿಂದ ಕಾಮ್ಯಕಂ ಪ್ರಯುರ್ವನಂ, ಕಾಮ್ಯಕವನಕ್ಕೆ ಬಂದರು. ಎಲ್ಲರೂ ಸೇರಿಕೊಂಡು ಕಾಮ್ಯಕವನಕ್ಕೆ ಬಂದರು. ಕಾಮ್ಯಕವನಕ್ಕೆ ಯುಧಿಷ್ಠಿರ ಪುರೋಗಮ ಎಲ್ಲರೂ ಬಂದ್ರೆ ಕೃತಾತಿಥ್ಯಾಹ ಮುನಿಗಣೈಹಿ ನಿಷೇಧು ಸಹ ಕೃಷ್ಣೆಯ ಜೊತೆಗೆ ದ್ರೌಪದಿಯ ಜೊತೆಗೆ ಅಲ್ಲಿ ವಾಸ ಮಾಡಲಿಕ್ಕೋಸ್ಕರ ಅಂತ ಬಂದಾಗ ಋಷಿಮುನಿಗಳೆಲ್ಲರೂ ಕೂಡ ಆನಂದ ಪಟ್ಟು ಬಿಟ್ರು. ಪಾಂಡವರು ಸಿಕ್ಕಿದ್ರು. ಬಹಳ ಕಾಲ ಅವರ ಭೇಟಿಯೇ ಇಲ್ಲದೆ ಇದ್ದಾಗ, ಎಲ್ಲಿ ಹೋದ್ರು ಅಂತ ಗೊತ್ತಾಗದೇ ಇದ್ದಾಗ ಸ್ವಲ್ಪ ಅನರ್ಥವನ್ನೇ ಯೋಚಿಸುವುದು ಜಾಸ್ತಿ. ಏನೋ ಆಗುತ್ತೇನೋ, ಯಾಕಂದ್ರೆ ಹಿಮವತ್ ತರ್ಪಲ್ಲಿನ ಪ್ರದೇಶದಲ್ಲಿ ಯಾವಾಗ ಎಂಥ ಪ್ರಾಕೃತಿಕ ತೊಂದರೆ ಆಗತ್ತೆ ಅಂತ ಗೊತ್ತಿಲ್ಲ. ಆ ಸ್ಥಿತಿಯನ್ನ ಯೋಚನೆ ಮಾಡಿ ಮುನಿಗಣ ಋಷಿಗಳ ಗುಂಪೆಲ್ಲವೂ ಕೂಡ ಬಂದು ಬಹಳ ಪ್ರೀತಿಯಿಂದ ಅವರನ್ನ ಆತಿಥ್ಯ ಮಾಡಿದ್ರು. ಪರಿವಿಶ್ವಸ್ತಾನ್ ವಸತಃ ಪಾಂಡುನಂದನಾನ್ ಬ್ರಾಹ್ಮಣ ಬಹವತ್ತತ್ರ ಸಮಂತಾತ್ ಪರ್ಯವಾರಯನ್. ಯಾಕೆಂದ್ರೆ ಅವರು ಹೋಗುವಾಗ ಆ ನಮ್ಮದ ಕಥೆ ನೆನಪಿದ್ರೆ ಎಲ್ಲರನ್ನು ಬಿಟ್ಟು ಹೋಗಿದ್ರು. ಯಾರಿಗೆ ತುಂಬಾ ಎತ್ತರದ ಆ ಶೀತಲ ಪ್ರದೇಶದಲ್ಲಿ ಎದುರಿಸಲಿಕ್ಕೆ ಸಾಧ್ಯ ಇದೆಯೋ ಅಂಥ ಕೆಲವರನ್ನು ಮಾತ್ರ ಕರ್ಕೊಂಡು ಹೋಗಿದ್ದು. ತುಂಬಾ ವಯಸ್ಸಾದವರು, ಶರೀರದ ಅನಾರೋಗ್ಯಕ್ಕೆ ತುತ್ತಾಗಬಹುದು ಅನ್ನುವ ಯೋಚನೆ ಇದ್ದವರು ಇವರನ್ನೆಲ್ಲರನ್ನು ಬಿಟ್ಟು ಹೋಗಿದ್ರು.
ಯಾವಾಗ ಬರ್ತಾರೆ ಅಂತ ಕಾಯ್ತಾ ಇದ್ರು. ಯಾಕಂದ್ರೆ ಭೀಮಸೇನಾಚಾರ್ಯರ ನಿಜವಾದ ಪಾಠ ಸಿಗುತ್ತಲ್ವ, ಅದರ ಜೊತೆಗೆ ಇವ್ರ ಮನೆಯಲ್ಲಿ ಅಕ್ಷಯ ಪಾತ್ರೆಯ ಊಟ ಸಿಗುತ್ತಲ್ವ, ಪಾಠ ಊಟ ಒಟ್ಟಿಗೆ ಸಿಗುವ ಗುರುಕುಲ ಎಲ್ಲಿ ಸಿಗುತ್ತೆ. ಅದರಿಂದ ಅಂತಹದ್ದೊಂದು ಒಟ್ಟೊಟ್ಟಿಗೆ ಸಿಗಬೇಕು ಅನ್ನುವ ಖುಷಿಗೆ ಎಲ್ಲರೂ ಕೂಡ ಕೊಟ್ಟಾದ್ರು. ಬಹವಹ, ಕೆಲವರಲ್ಲ, ದೊಡ್ಡ ಸಂಖ್ಯೆಯಲ್ಲಿ ಋತ್ವಿಜರೆಲ್ಲ ಅಲ್ಲಿಗೆ ಬಂದಿದ್ದಾರೆ. ಅಥಾಬ್ರವೀ ದ್ವಿಜ ಕಶ್ಚಿತ್, ಅಷ್ಟೊತ್ತಿಗೆ ಒಬ್ಬ ದ್ವಿಜ ಬಂದು ಹೇಳ್ತಾನೆ, ಋತ್ವಿಜ ಬಂದು ಹೇಳ್ತಾನೆ, ಅರ್ಜುನಸ್ಯ ಪ್ರಿಯ ಸಖಾ, ಅವನು ಅರ್ಜುನನಿಗೆ ಅತ್ಯಂತ ಮಿತ್ರನಾಗಿದ್ದ, ಅರ್ಜುನನ ಪ್ರಿಯ ಸಖ, ಗೆಳೆಯನಾಗಿದ್ದ. ಸ ಏಷ್ಯತಿ ಮಹಾಬಾಹು ವಶೀ ಶೌರಿ ಉದಾರಧೀಹಿ, ಇನ್ ಸ್ವಲ್ಪ ಹೊತ್ತಿಗೆನೆ ನಿಮ್ಮನ್ನ ಹುಡ್ಕೊಂಡು ಕೃಷ್ಣ ಬರ್ತಾನೆ. ಕೃಷ್ಣ ಹಲವು ಬಾರಿ ನಮ್ಮನ್ನು ವಿಚಾರಿಸಿದ್ದಾನೆ, ಪಾಂಡವರು ಎಲ್ಲಿಯಾದ್ರೂ ಸಿಕ್ಕಿದ್ರಾ, ನೋಡಿದ್ರಾ ಅಂತ ನಮ್ಮನ್ನು ಕೇಳಿದ್ದಾನೆ. ಮಹಾಬಾಹು ವಿದಿತಾಹಿ ಹರೇರ್ಯೂಯಂ ಇಹಾಯಾತ ಕುರುದ್ವಹ, ನೀವಿಲ್ಲಿ ಬರ್ತೀರಿ ಅಂತ ಕೇಳಿದ್ದವನು, ಬಂದ್ರ ಅಂತ ಕೇಳಿದ್ದಲ್ಲ. ವಿದಿತಾ, ಅವನಿಗೆ ತಿಳಿದಿದೆ. ಯೂಯಂ ಇಹಾಯಾತ, ನೀವು ಇಲ್ಲಿಗೆ ಬರ್ತಿದ್ದೀರಿ, ಕಾಮ್ಯಕವನಕ್ಕೆ ಬರ್ತಿದ್ದೀರಿ ಅಂತ ಅವನ ಇಂಟರ್ಪೋಲ್ ಬಹಳ ಜೋರಾಗಿದೆ. ಅದರಿಂದಾಗಿ ಅವರ ಸುದ್ದಿಯನ್ನ ತಿಳ್ಕೊಂಡು ಇಲ್ಲಿಗೆ ಬರ್ತಾರೆ, ನಾನು ಅಲ್ಲಿಗೆ ಸಿಗ್ತೇನೆ ಅಂತ. ಯಾಕೆ? ಸದಾಹಿ ದರ್ಶನಾಕಾಂಕ್ಷಿ ಶ್ರೇಯೋನ್ವೇಷಿ ಚ ಓ ಹರಿಹಿ, ನಿಮ್ಮ ಶ್ರೇಯಸ್ಸಿಗೆನೇ ಯಾವಾಗ್ಲೂ ಆಲೋಚಿಸುವಂತಹ ಶ್ರೀಹರಿಯು, ಕೃಷ್ಣನು, ಅಂದ್ರೆ ಅವರು ಕೃಷ್ಣ ಅಂತ ಹೇಳುದಿಲ್ಲ, ಹರಿ ಅಂತ ಹೇಳ್ತಾರೆ. ಅಂದ್ರೆ ಅವರಿಗೆ ಸ್ಪಷ್ಟ ಕಲ್ಪನೆ ಇತ್ತು ಅಂತ ಗೊತ್ತಾಗುತ್ತೆ ದೇವರ ಬಗ್ಗೆ. ಬರೀ ಒಂದು ಅವತಾರ ಕೃಷ್ಣ, ಅವನು ಬರ್ತಾನೆ ಹೋಗ್ತಾನೆ, ಭಗವಂತನ ರೂಪವೇ ಇಲ್ಲಿ ಕೃಷ್ಣನಾಗಿ ಬಂದಿದೆ ಅಂತ ಅವನು ಗೊತ್ತಿದ್ದ ಹಾಗೆ ಸರ್ವದಾ ದರ್ಶನಾಕಾಂಕ್ಷಿ, ಯಾವಾಗಲೂ ಕೂಡ ನಿಮ್ಮನ್ನೇ ದರ್ಶನ ಮಾಡಲಿಕ್ಕೆ ಬಯಸುವ ಅವನು ಇಲ್ಲಿಗೆ ಬರ್ತಾನೆ. ಬಹುವತ್ಸರ ಜೀವೀಚ ಮಾರ್ಕಂಡೇಯೋ ಮಹಾತಪಾಹ, ಬಹಳ ಕಾಲದಿಂದ ವಾಸವಾಗಿರುವ, ಅಂದ್ರೆ ಒಂದು ಕಲ್ಪ ಮುಗಿಯುವ ತನಕ ನಿರಂತರ ದೊಡ್ಡವರಿಗೆ ನಮಸ್ಕಾರ ಮಾಡಿ 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 ಆಯುಷ್ಯವನ್ನು ವೃದ್ಧಿಸಿಕೊಂಡ ಮಾರ್ಕಂಡೇಯ ಮಹರ್ಷಿಗಳು ಕೂಡ ಅವರಿಗೊಂದು ವಿಶೇಷಣ ಕೊಡ್ತಾರೆ. ಸ್ವಾಧ್ಯಾಯ ತಪಸಾಯುಕ್ತ ಕ್ಷಿಪ್ರಂ ಯುಷ್ಮಾನ್ ಸಮೇಷ್ಯತಿ, ಯಾವಾಗ್ಲೂ ಸ್ವಾಧ್ಯಾಯ ತಪಸ್ಸಿನಲ್ಲೇ ತೊಡಗಿರುವವನು. ಬಹಳ ಕಾಲ ನಮ್ಗೆ ಸ್ವಲ್ಪ ಟೈಮ್ ಜಾಸ್ತಿ ಸಿಗುತ್ತೆ ಅಂದ್ರೆ ಏನ್ ಮಾಡುದು ಅಂತ ಟೆನ್ಷನ್, ಏನು ಇಲ್ಲ, ತಿರುಗುದೋ, ಯಾವ ಊರು, ಇಲ್ಲೇನು ಹೊಸ್ತಿದೆ, ಇಲ್ಲಿ ಯಾವ ಜಾಗ ಇದೆ. ಅವರು ಹಾಗಲ್ಲ, ಇಷ್ಟು ದೀರ್ಘಕಾಲ ವಾಸ ಮಾಡುವುದು ಅಂತ ಅಂದ್ರೆ ಬದುಕಿರುವುದು ಅಂತ ಅಂದಾಗ ನಮ್ಗಾದ್ರೆ ಯೋಚನೆ ಬರುತ್ತೆ. ಅವರು ಸ್ವಾಧ್ಯಾಯ ತಪಸಾ ಯುಕ್ತ, ಯಾವಾಗ್ಲೂ ಒಳ್ಳೆಯ ವಿಷಯದಲ್ಲಿ ಆಲೋಚನೆ, ಭಗವತ್ ಚಿಂತನೆ, ಅಧ್ಯಯನ, ಇದರಲ್ಲೇ ತಮ್ಮನ್ನ ತೊಡಗಿಸಿಕೊಂಡವರು ಕ್ಷಿಪ್ರಂ, ಬಹಳ ಬೇಗನೆ ನಿಮ್ಮನ್ನ ಸಮೀಕ್ಷತಿ, ಭೇಟಿಯಾಗ್ತಾರೆ, ಅವರು ನಿಮ್ಮನ್ನು ಮಾತಾಡಿಸ್ಲಿಕ್ಕೆ ಬರ್ತಾರೆ. ತಥೈವ ಬ್ರುವತಸ್ತಸ್ಯ ಪ್ರತ್ಯದೃಶ್ಯತ ಕೇಶವ ಶೈಬ್ಯ ಸುಗ್ರೀವ ಯುಕ್ತೇನ ರಥೇನ ರಥಿನಾಂವರ, ಅದಕ್ಕೆ ಹೆಸರು ನೋಡಿ, ರಥಿನಾಂವರ, ರಥಿಗಳಲ್ಲಿ ಅತ್ಯಂತ ಶ್ರೇಷ್ಠನಾದಂತಹ ಕೃಷ್ಣ ರಥಿನಾಂವರ ಶೈಬ್ಯ ಮತ್ತು ಸುಗ್ರೀವ ಮೊದಲಾದ ಕುದುರೆಗಳಿಂದ ಕೂಡಿದ ರಥದಲ್ಲಿ ಇಲ್ಲಿಗೆ ಬರ್ತಾನೆ. ಆಗ ಸಂತೋಷ ಆಗುತ್ತೆ ಪಾಂಡವರಿಗೆ. ಉಪಾಯಾದ್ದೇವಕಿ ಪುತ್ರೋ ದೃದೃಕ್ಷೋ ಕುರು ಸಪ್ತಮಾನ್ ಅವತೀರ್ಯ ರಥಾತ್ ಕೃಷ್ಣ ಧರ್ಮರಾಜಂ ಯಥಾವಿಧಿ, ಇಷ್ಟು ಹೇಳಿ ಅವನು ಎಲ್ಲ ಮಾತಾಡಿ ಅಲ್ಲಿ ಸೆಟ್ಲ್ ಆಗೋದ್ರೊಳಗೆ ರಥದ ಶಬ್ದ ಕೇಳಿಸಿತು. ಅದು ಬಂದಾಗ ಇವನೇ ಬಂದದ್ದು ಅಂತ ಗೊತ್ತಾಗುವಂತದ್ದೇ. ಈಗ ಕೆಲವರಿಗೆ ಅದೊಂದು ಚೆನ್ನಾಗಿ ಅಭ್ಯಾಸ ಇರುತ್ತೆ, ಅಥವಾ ಮನೆಯಲ್ಲಿ ಮಕ್ಕಳಿಗೆ ಗಾಡಿ ಬಂದಾಗ ಇದು ಅಪ್ಪನ ಗಾಡಿ ಅಂತ ಗೊತ್ತಾಗ್ಬಿಡುತ್ತೆ. ಅದು ಇನ್ನು ಕೆಲವರು ಇನ್ನೂ ಸೂಕ್ಷ್ಮ ಇರ್ತಾರೆ, ಯಾವ ಗಾಡಿ, ಯಾವ ಮಾಡೆಲ್ಲು, ಯಾವ ಇದು ಎಲ್ಲನೂ ಹೇಳ್ತಾರೆ. ಅದು ಕಾರ್ ಬಂದಿದ್ದು, ಬೈಕ್ ಬಂದಿದ್ದು, ಬೈಕ್ ಆದ್ರೆ ಯಾವ ಬೈಕು, ಯಮಹನೋ ಹೀರೋ ಹೊಂಡಾದಲ್ಲಿ ಬೀಳುವಂತದ್ದು, ಯಾವ್ದು ಬೇಕಾದ್ರೂ ಆಗಿಲ್ಲ, ಗೊತ್ತಾಗ್ಬಿಡುತ್ತೆ. ಅಂದ್ರೆ ಇದು ಅವರವರದ್ದೇ ಒಂದು ಕಲೆ, ಇದೇನು ವಿಶೇಷ ಅಂತಲ್ಲ. ಯಾವುದರಲ್ಲಿ ಯಾರಿಗೆ ಜಾಸ್ತಿ ಆಸಕ್ತಿ ಇರುತ್ತೋ ಅದು ಅವರಿಗೆ ಹೆಚ್ಚು ಬೇಗ ಮನಸ್ಸಿನಲ್ಲಿ ಉಳಿಯತ್ತೆ. ಕೃಷ್ಣನ ರಥದ ವಿಶೇಷತೆ, ಆ ರಥದ ಧ್ವಜದ ಚಿಹ್ನೆ, ಗರುಡ ಧ್ವಜ ಅಂತ ದೂರದಲ್ಲಿ ಬರುವಾಗಲೇ ಆ ಧ್ವಜದಲ್ಲಿ ಚಿಹ್ನೆ ಕಾಣುತ್ತೆ, ಅದು ಒಂದು ಸೂಚನೆ. ಅದರ ಹಾಗೆ ಅವನ ರಥದ ಧ್ವನಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಕುದುರೆಗಳು ಓಡುವ ಸ್ಟೈಲು, ಇದೆಲ್ಲ ನೋಡಿ ಜನರಿಗೆ ಗೊತ್ತಾಯ್ತು ಕೃಷ್ಣ ಅಷ್ಟೊತ್ತಿಗೆ ಬಂದಾಯ್ತು. ವವಂದೇ ಮುದಿತಃ ಧೀಮಾನ್ ಭೀಮಂಚ ಬಲಿನಾಂ ವರಂ, ಧರ್ಮರಾಜನನ್ನು ರಥಾತ್ ಕೃಷ್ಣ ಅವತೀರ್ಯ ವವಂದೇ, ಧರ್ಮರಾಜನಿಗೆ ನಮಸ್ಕಾರ ಮಾಡಿದ, ಭೀಮನಿಗೂ ನಮಸ್ಕಾರ ಮಾಡಿದ. ಭೀಮ ದೊಡ್ಡವ, ಹಾಗಾಗಿ ಭೀಮನಿಗೂ ನಮಸ್ಕಾರ ಮಾಡಿದ. ಆಮೇಲೆ ಪೂಜೆಯಾಮಾಸ ಧೌಮ್ಯಂ, ಧೌಮ್ಯ ಋಷಿಗಳು ಕೂಡ ಎದುರಾದ್ರು, ಅವರಿಗೂ ಗೌರವಿಸಿದ.
ಪರಿಶ್ವಜ್ಯ ಮಹಾಭಾಗಂ ಭಾಗಾಂ ದ್ರೌಪದೀಂ ಪರ್ಯಸಾಂತ್ವಯತ್. ದ್ರೌಪದಿಯನ್ನ ಆಲಿಂಗಿಸಿ ಪ್ರೀತಿಯಿಂದ ಸಾಂತ್ವನ ಮಾಡಿದ. ಬಹಳ ಕಾಲ ಕಾಡಿನಲ್ಲಿ ಓಡಾಡಿ ಸುಸ್ತಾಗಿರ್ತೀರಿ, ಏನು ಯೋಚನೆ ಮಾಡಬೇಕಾದ ಅಗತ್ಯಿಲ್ಲ ಅಂತ ಪರಿಶ್ವಜ್ಯ ಪ್ರೀತಿಯಿಂದ ಅಪ್ಪುಗೆ ಕೊಟ್ಟ ಆಕೆಯನ್ನ ಸಂತೈಸಿದ. ಫಲ್ಗುನ ಎದುರಿಗೆ ಬಂದವನೇ ಅವನನ್ನು ಕೂಡ ಅವನು ನಮಸ್ಕಾರ ಮಾಡುವ ಸ್ಥಿತಿಯಲ್ಲಿ ಬಾಗಿದಾಗ್ಲೂ ಎತ್ತಿ ಹಿಡ್ಕೊಂಡು ಪರ್ಯಶ್ವಜತ ದಾಶಾರ್ಹ ಪುನಃ ಪುನರರಿಂದಮ. ಪುನಃ ಒಂದೊಂದು ಶಬ್ದವು ಕೂಡ ಅಲ್ಲಿ ಬಹಳ ಚಂದ. ಮತ್ತೆ ಅವನನ್ನ ಗಟ್ಟಿಯಾಗಿ ಅಪ್ಪಿಕೊಂಡ. ಒಂದ್ಸರ್ತಿ ಅಪ್ಪಿಕೊಂಡು ಮುಖ ನೋಡುದು, ಮತ್ತೊಮ್ಮೆ ಅಪ್ಪಿಕೊಳ್ಳುದು. ಬಹಳ ಕಾಲ ಆಗಿತ್ತು ಭೇಟಿಯಾಗಿದ್ದು. ಅಂದ್ರೆ ಅವರು ತುಂಬಾ ಆತ್ಮೀಯ ಮನಸ್ಥಿತಿಯಿಂದ ಯಾವಾಗ್ಲೂ ಅನೇಕ ಚರ್ಚೆಗಳನ್ನು ಮಾಡ್ತಾ ಇದ್ದವರು. ಪಾಂಡವಾನಾಂ ಪ್ರಿಯಾಂ ಭಾರ್ಯಾಂ ಕೃಷ್ಣ ಸಮಹಿಷಿ ಪ್ರಿಯಾ ತತಸ್ತೆ ಪಾಂಡವಾ ಸರ್ವೇ ಸಭಾರ್ಯ ಸಪುರೋಹಿತಾ. ಕೃಷ್ಣನನ್ನ ಕೂಡಿಸಿ ಆನರ್ಚುಹು ಪುಂಡರೀಕಾಕ್ಷಂ ಪರಿವೌರುಷ್ಟ ಸರ್ವಶಃ. ಅಪ್ಪಿಗೆ ಕೊಡುವಷ್ಟು ಹತ್ತಿರದವನಾಯಿತು ಅನ್ನುವ ಕಾರಣಕ್ಕೆ ಕೊಡೋ ಇಲ್ಲಿ ಬರೋ. ಆನರ್ಚುಹು ಪ್ರೀತಿಯಿಂದ ಅವನ ಸ್ಥಾನಕ್ಕೆ, ಏನು ಅವನು ಬಂಧುವಾದ ಸ್ಥಾನದಿಂದ ನಮಗೆ ಹತ್ತಿರದವನಾದ್ರೂ ಕೂಡ ನಮ್ಮ ಅನಾದಿ ಕಾಲದ ಬಂಧು ಅನ್ನುವ ಲೆಕ್ಕದಲ್ಲಿ ಎಲ್ಲ ರೀತಿಯಿಂದ ಪರಿವೌರುಹು, ಅವನಿಗೆ ಬೇಕಾದ ಉತ್ತಮವಾದ ವಸ್ತುಗಳನ್ನ ಆತಿಥ್ಯದಲ್ಲಿ ಏನು ಕೊರತೆಯಾಗದಂತೆ ಸರ್ವಶಃ ಎಲ್ಲ ರೀತಿಯಿಂದಲೂ ಆತಿಥ್ಯ ಮಾಡಿದ್ರು. ಕೃಷ್ಣಸ್ತು ಪಾರ್ಥೇನ ಸಮೇತ್ಯ ವಿದ್ವಾನ್ ಧನಂಜಯೇನಾಸುರ ಮರ್ದನೇನ ಬಭೋ ಯಥಾ ಭೂತಪತಿರ್ ಮಹಾತ್ಮ ಸಮೇತ್ಯ ಸಾಕ್ಷಾತ್ ಭಗವಾನ್ ಗುಹೇನ. ಹೇಗೆ ರಾಮಚಂದ್ರ ಗುಹನ ಜೊತೆಗೆ ಭೇಟಿಯಾದಾಗ ನೋಡಿ, ಒಂದು ಕಥೆ ಹೇಳುವುದರೊಳಗೆ ಇನ್ನೊಂದು ಕಥೆಯನ್ನ ನಮಗೆ ಎಷ್ಟು ಚೆನ್ನಾಗಿ ನೆನಪಿಸ್ತಾರೆ. ರಾಮಚಂದ್ರನ ಭೇಟಿ ಗುಹನೊಂದಿಗಾದಾಗ ಎಷ್ಟು ಆತ್ಮೀಯತೆ ಇತ್ತೋ ಅಷ್ಟು ಆತ್ಮೀಯತೆ ಪಾಂಡವರಿಗೆ ಕೃಷ್ಣನ ಜೊತೆಗೆ ಆದಾಗ ಭೇಟಿಯಲ್ಲಿ ಕಾಣಿಸ್ತಿತ್ತು. ಅದು ಧನಂಜಯನ ಜೊತೆಗೆ ವಿಶೇಷವಾದ ಪ್ರೀತಿ ಇತ್ತು ಅಂತ. ಅಂದ್ರೆ ಧನಂಜಯ ಮತ್ತೆ ಕೃಷ್ಣನ ಬಾಂಧವ್ಯ ನಮಗೆ ಗೊತ್ತಿದೆ. ಆದ್ರೆ ಗುಹನ ರಾಮನ ಬಾಂಧವ್ಯ ರಾಮಾಯಣ ನೋಡಿದ್ರೆ ಗೊತ್ತಾಗುತ್ತೆ. ಆದ್ರೂ ನಮ್ಗೆ ಮೇಲ್ನೋಟದಲ್ಲಿ ಏನು ಅಂದ್ರೆ ಗುಹ ಒಬ್ಬ ಸಹಾಯ ಮಾಡಿದವನು ಅಂತ ಅನ್ಕೊಳ್ತೇವೆ ಹೊರತು, ರಾಮಚಂದ್ರ ವಾಪಸ್ ಬರುವಾಗ ಹನುಮಂತನಿಗೆ ಹೇಳಿ ಬಾ ಅಂತ ಹೇಳಿದಿಬ್ರಿಗೆ, ನಾನು ಬಂದಿದ್ದೇನೆ ಅಂತ. ಒಂದು ಗುಹನಿಗೆ, ಇನ್ನೊಂದು ಭರತನಿಗೆ. ಅಂದ್ರೆ ಇಲ್ಲ ಅಂದ್ರೆ ಅವನಿಗೆ ಹೇಳ್ಬೇಕಾದ ಅಗತ್ಯನೇ, ಬಂದಾಗ ಗೊತ್ತಾಗುತ್ತೆ, ಎಲ್ಲ ಕಡೆ ಪೇಪರಲ್ಲಿ ಸುದ್ದಿ ಬರುತ್ತೆ, ಓದ್ಕೊಂಡು ಬರ್ತಾರೆ ಇಲ್ಲಿಗೆ. ಪರ್ಟಿಕ್ಯುಲರ್ ಆಗಿ ಅವನಿಗೆ ಹೇಳು ಅಂತ. ಅಂದ್ರೆ ಅದು ಆತ್ಮೀಯತೆ. ಆ ಆತ್ಮೀಯತೆಯನ್ನ ಇಲ್ಲಿ ನೆನಪು ಮಾಡ್ತಾರೆ. ಅರ್ಜುನ ಮತ್ತೆ ಕೃಷ್ಣ ಇಬ್ರು ಮಾತಾಡ್ತಾರೆ. ಅವ್ರದೆಲ್ಲ ಆತಿಥ್ಯ ಆಗಿ ಸ್ವಲ್ಪ ಹೆಗಲ ಮೇಲೆ ಕೈ ಹಾಕೊಂಡು ಅದನ್ನೇ ಅವ್ರು ಹೇಳುದು, ವಿಹಾರ ಶಯ್ಯಾಸನ ಭೋಜನೇಶು ಸಖೇತಿ ಮತ್ತು ಆ ಪ್ರಸಭಂ ಯದುತ್ತಮ್. ನಿನ್ನನ್ನು ಗೆಳೆಯ ಅಂತ ಅನ್ಕೊಂಡು ಹೆಗಲ ಮೇಲೆ ಕೈ ಹಾಕೊಂಡು ಊಟ ತಿಂಡಿ ಓಡಾಟ ಮಲಗುದು ಎಲ್ಲದರಲ್ಲೂ ಜೊತೆಗಿದ್ದು ತುಂಬಾ ನನ್ನ ಹತ್ತಿರದವನು ಅನ್ನುವ ಕಾರಣಕ್ಕಾಗಿ ಚಿಕ್ಕವನಂತೆ ನಡೆಸ್ಕೊಂಡು ಬಿಟ್ಟೆ, ನನ್ನ ತಪ್ಪಾಯಿತು ಅಂತ ಹೇಳ್ತಾನೆ. ಮಯಾ ಪ್ರಮಾದಾತ್ ಪ್ರಣಯೇನ, ಮರೆತು ತಪ್ಪಾಗಿ ಮಾಡಿದ್ದು ಇದೆ. ಕೆಲವೊಮ್ಮೆ ಆತ್ಮೀಯತೆಯಿಂದ ನೀನೇನು ನನಗೆ ಬೈಯಲ್ಲ ಅನ್ನೋ ಧೈರ್ಯದಿಂದಲೂ ಮಾಡಿದ್ದೀರ, ಆದ್ರೂ ತಪ್ಪೆ. ಈ ವಿಶಾಲವಾದ ವಿಸ್ತಾರವಾದ ವಿಶ್ವರೂಪದಲ್ಲಿ ನೀನು ನನಗೆ ಹೆಗಲ ಮೇಲೆ ಕೈ ಹಾಕಿಸಿ ಮಾತಾಡಿಸಿದ ಚಿಕ್ಕ ಆ ಸಾಮಾನ್ಯ ರೂಪ, ಆತ್ಮೀಯನಂತೆ ಕಂಡ ಮಾನುಷ ಸಂಬಂಧದ ರೂಪ ಎಲ್ಲಿ ಅಂತ ಅಲ್ಲಿ ಅವನು ನೆನಪಿಸಿಕೊಳ್ತಾನೆ. ಅವರಿಬ್ರು ಮಾತಾಡ್ತಾ, ಏನಾಯ್ತೋ ಹೋಗಿದ್ದು, ಎಲ್ಲೆಲ್ಲೋ ಸಿಕ್ಕಾಪಟ್ಟೆ ಸುತ್ತಾಡಿ ಬಂದಿ ಅಂತೆಲ್ವಾ ಅಂತೆಲ್ಲ ಕೇಳಿ ಅವನ ಎಲ್ಲ ಮಾತುಕತೆಗಳನ್ನು, ವನೇಶು ವೃತ್ತಾನಿ, ಕಾಡಿನಲ್ಲಿ ನಡೆದ ಎಲ್ಲ ಸಂಗತಿಗಳನ್ನು ಗದಾಗ್ರಜಾಯ, ಗದ ಅನ್ನುವಂತ ಒಬ್ಬ ತಮ್ಮ ಇದ್ದ ಅವನಿಗೆ, ಕೃಷ್ಣನಿಗೆ ಒಬ್ಬ ಗದ ಅಂತ ತಮ್ಮ ಇದ್ದ. ಆ ಅವನ ಹೆಸರನ್ನ ನೆನಪಿಸ್ಕೊಳ್ಳಿಕ್ಕೋಸ್ಕರ ಗದಾಗ್ರಜ ಅಂತ ಕರೀತಾರೆ. ಕೃಷ್ಣನಿಗೆ ಬಹಳ ಇಷ್ಟವಾದ ಹೆಸರು ಅಂತ ಹೇಳ್ತಾರೆ. ಅವನ ತಮ್ಮನ ಹೆಸರಿನಿಂದ ಗುರುತಿಸಬೇಕಿತ್ತು ಅಂತ. ಹೇಗೆ ಭರತಾಗ್ರಜ ಅಂತ ರಾಮನನ್ನು ಗುರುತಿಸ್ತಾರೋ ಹಾಗೆ ಇವನನ್ನು ಗದಾಗ್ರಜ ಅಂತ ಗುರುತಿಸ್ತಾರೆ ಅಂತ. ಗದಾಗ್ರಜನಾಗಿ ಕೃಷ್ಣ ಎಲ್ಲವನ್ನು ಕೇಳ್ತಾನೆ. ಅವನು ಹೇಳ್ತಾನೆ, ನಾವಲ್ಲಿ ಹೋಗಿದ್ವಿ ಬೆಟ್ಟಕ್ಕೆ, ಇಂದ್ರಕೀಲಕ ಪರ್ವತ ತಪಸ್ಸು ಮಾಡದೆ, ರುದ್ರದೇವರಿಂದ ಪಾಶುಪತಾಸ್ತ್ರವನ್ನು ಪಡೆದೆ, ಅದರ ಜೊತೆಗೆ ಅನೇಕ ಉಳಿದ ದೇವತೆಗಳು ಕೂಡ ತಮ್ಮ ತಮ್ಮ ಅಸ್ತ್ರಗಳನ್ನು ನೀಡಿದ್ರು. ಆ ಬಳಿಕ ನಾನು ಇಂದ್ರ ಮಾತಲಿಯಿಂದ ನನ್ನನ್ನು ಸ್ವರ್ಗಕ್ಕೆ ಕರೆಸಿದ, ಅಲ್ಲಿಯೂ ಕೂಡ ಗಾಂಧರ್ವ ವಿದ್ಯೆಯನ್ನು ಅಭ್ಯಾಸ ಮಾಡಿದೆ. ಏನ್ ನಡೆಯಿತೋ ಎಲ್ಲವನ್ನು ಬಿಡಿಸಿ ಹೇಳಿದ. ಕೃಷ್ಣ ಅದನ್ನ ಪೂರ್ತಿ ಸಮಾಧಾನದ ಕೇಳಿಸಿಕೊಂಡ. ಆದ್ಮೇಲೆ ಯಥಾವತ್ ಪುನಃ ಅನ್ವ ಪೃಚ್ಛತ್ ಕೇಳಿದ. ಆಮೇಲೆ ಸುಭದ್ರೆ ಹೇಗಿದ್ದಾಳೆ, ಅಭಿಮನ್ಯು ಹೇಗಿದ್ದಾನೆ, ಯಾಕಂದ್ರೆ ಅರ್ಜುನನಿಗೆ ಸಂಬಂಧಪಡುವಂಥದ್ದು. ಆಗ ಅವನು ಹೇಳ್ತಾನೆ, ಏನು ಯೋಚಿಸಬೇಕಾದ ಅಗತ್ಯ ಇಲ್ಲ. ಧೌಮ್ಯಂಚ ಕೃಷ್ಣಾಂಚ ಯುಧಿಷ್ಠಿರಂಚ ಯಮೌಚ ಭೀಮಂ ಚ ದಶಾರ್ಹ ಸಿಂಹ ಉವಾಚ ದಿಷ್ಟ್ಯಾ ಭವತಾಂ ಶಿವೇನ ಪ್ರಾಪ್ತ ಕಿರೀಟಿ ಮುದಿತ ಕೃತಾಸ್ತ್ರ. ಅಷ್ಟೊತ್ತಿಗೆ ಮತ್ತೆ ಎಲ್ಲ ಒಟ್ಟಾಗ್ತಾರೆ ಧೌಮ್ಯರು, ದ್ರೌಪದಿ, ಯುಧಿಷ್ಠಿರ, ನಕುಲ ಸಹದೇವರು, ಭೀಮ,
ಕೃಷ್ಣ ಇವರೆಲ್ಲರೂ ಒಟ್ಟಾಗಿ ಮತ್ತೆ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಮಾತಾಡ್ತಾ ಪುರೋಹಿತರಾದಂತಹ ಧೌಮ್ಯರನ್ನು ಮತ್ತು ಪಾಂಡವರನ್ನು ಕುರಿತು ಹೇಳುತ್ತಾನೆ. ನೀವು ಯುಧಿಷ್ಠಿರ ಮತ್ತು ಕುಂತಿ ಅಂದ್ರೆ ಪಾಂಡವರು ಮತ್ತು ಕುಂತಿ ಹೇಗೆ ತುಂಬಾ ಪ್ರೀತಿಯಿಂದ ಒಬ್ರಿಗೊಬ್ರು ಹೆಗಲಾಗಿ ಬದುಕ್ತಾ ಇದ್ದೀರೋ ಇದು ನಿಜವಾಗಿಯೂ ನಮ್ಗೆ, ಯಾಕೆಂದ್ರೆ ಕಷ್ಟದ ಪರಿಸ್ಥಿತಿಯಲ್ಲೇ ನಿಜವಾಗಿ ಅವರ ಒಟ್ಟೈಸಿಕೊಳ್ಳುವಿಕೆ ಎಷ್ಟು ಗಟ್ಟಿ ಅಂತ ಗೊತ್ತಾಗುದು. ಸುಖ ಇದ್ದಾಗ ಒಬ್ರಿಗೊಬ್ರು ಕೋಪ ಬರ್ಬೋದು, ಸ್ವಲ್ಪ ತೊಂದರೆ ಆಗ್ಬೋದು, ಇಲ್ಲಾಂದ್ರೆ ಎಷ್ಟು ಅವಕಾಶ ಇತ್ತು, ದ್ರೌಪದಿ ಹೇಳ್ಬೋದಿತ್ತು ನಿನ್ನಿಂದಾಗಿ ನಾನು ಕಾಡಿಗೆ ಬಂದಾಗಿತ್ತು, ನಿನ್ ಜೊತೆಗೆ ಬರಲೇಬಾರದಿತ್ತು ಅಂತ ಬೈಬೋದಿತ್ತು. ಭೀಮಸೇನನು ಬೈಬೋದು, ನಾನು ಹೇಳಿದ್ದೆ ಬೇಡ, ಎರಡನೇ ಸರ್ತಿ ಮತ್ತೆ ಹೋಗುದು ಬೇಡ, ನೀನಾದ್ರೂ ಬಂದಿ, ನೀನೇ ಇರ್ಕೋ, ನಾವೆಲ್ಲೋ ಬೇರೆ ಕಡೆ ಒಟ್ಟು ವನವಾಸ ತಾನೆ, ನಾವಾದ್ರೂ ಎಲ್ಲಾದ್ರೂ ಇರ್ತೇವೆ. ಎಷ್ಟು ಜಗಳಕ್ಕೆ ಅವಕಾಶ ಇತ್ತು. ಬರುತ್ತೆ ಹೆಚ್ಚು ಕಮ್ಮಿ, ಒಬ್ಬ ಮನುಷ್ಯ ಜೀವನದಲ್ಲಿ ಏನೋ ತಪ್ಪೆಜ್ಜೆ ಇಡುತ್ತಾನೆ. ಅದನ್ನೇ ಕೊನೆ ತನಕನು ನಾವು ಸಾಧಿಸ್ತಾ ಹೋಗಿದ್ದಿದ್ರೆ ನಾವು ಯಾರೂ ಕೂಡ ಒಂದು ದಿವಸ ಒಂದು ವ್ಯಕ್ತಿಯ ಜೊತೆಗೆ ಒಟ್ಟಿಗೆ ಬಾಳ್ಲಿಕ್ಕೆ ಸಾಧ್ಯ ಇಲ್ಲ. ನೀವೆಲ್ಲರೂ ಕೂಡ ಸಹೋಪವಿಷ್ಟಾಹ, ನೀವೆಲ್ಲರೂ ಕೂಡ ಒಬ್ರಿಗೊಬ್ರು ಯಾವತ್ತೂ ಕೂಡ ಭೇದವನ್ನ ಚಿಂತನೆ ಮಾಡದೆ ಸುಖದಿಂದ ಇದ್ದೀರಿ ಅಂತ ಅನ್ನೋದು ನನಗೆ ತುಂಬಾ ಖುಷಿ ಆಯ್ತು. ಧರ್ಮ ಪರಂ ಪಾಂಡವ ರಾಜ್ಯ ಲಾಭಾತ್ ತಸ್ಯಾದಿಮಾಹು ತಪ ಏವ ರಾಜನ್ ಸತ್ಯಾರ್ಜವಾಭ್ಯಾಂ ಚರತಾಂ ಸ್ವಧರ್ಮಂ ಜಿತಸ್ತ್ವಯಾಹಂಚ ಪರಶ್ಚ ಲೋಕಃ. ಧರ್ಮರಾಜನಿಗೆ ಹೇಳ್ತಾನೆ, ಹೇ ಧರ್ಮರಾಜ, ಪಾಂಡವ ರಾಜ್ಯ ಲಾಭ ಅನ್ನೋದನ್ನ ನೀವು ಅವತ್ತೇ ಮಾಡ್ಕೊಳ್ಬಹುದಿತ್ತು ಆ ವೇದಿಕೆಯಲ್ಲೇ. ಸಿಟ್ಟು ಬಂದಿದ್ರೆ ಭೀಮಸೇನ ಒಂದು ಬಾರಿಸಿದ್ದ ಅಂದ್ರೆ 100 ಜನನು ಮುಗಿದು ಹೋಗ್ತಿದ್ರು. ಆದ್ರೆ ನೀವು ಬಯಸ್ಲಿಲ್ಲ. ಸತ್ಯ ಮತ್ತು ಆರ್ಜವ, ನೇರ ನಡೆ ಮತ್ತು ಸರಿಯಾದ ಮಾತು, ಇದರಲ್ಲಿ ನೀವು ಸ್ವಧರ್ಮಂ ಚರತಾ, ಸ್ವಧರ್ಮವನ್ನ ಪಾಲಿಸ್ತಾ ಜಿತಸ್ತ್ವಯಾಯಂ, ನೀನು ಈ ಲೋಕವನ್ನು ಗೆದ್ದಿದ್ದಿ. ಈ ಲೋಕ ಗೆಲ್ಲುವುದೇ ಅಂದ್ರು, ಲೋಕ ಗೆಲ್ಲುವುದು ನಿನ್ನೂ ಲೋಕನೇ ಸಿಕ್ಕಿಲ್ಲ. ಅದ್ರ ಮಾತಿನ ಚಂದ ಎಷ್ಟು ಅಂದ್ರೆ, ಲೋಕ ಅಂದ್ರೆ ನಿಜವಾಗಿ ಲೋಕ ಅಂದ್ರೆ ಏನು? ಮನಸ್ಸಿನ ಪ್ರಪಂಚ. ಅದು ಒಂದು ರೀತಿ ಕೇವಲ ಶಬ್ದ ಆಯ್ತಷ್ಟೇ. ಎಲ್ಲರ ಅವಗಾಹನೆಗೆ ಸಿಗುವಂತದ್ದು ಯಾವುದು? ನಿಮ್ಮ ಮನಸ್ಸೇನು ಅಂತ ನಿಮ್ ಗೊತ್ತಿರುತ್ತೆ, ನನಗೆ ಗೊತ್ತಾಗಲ್ಲ. ಸ್ಟೇಟಸ್ ಅಲ್ಲ, ಸೋಷಿಯಲ್ ಲೈಫು, ಜನರು, ಜನನೇ ಲೋಕ. ಅವನು ಹೇಳ್ತಾನೆ, ನೀನು ಜನರ ಮನಸ್ಸಿನಲ್ಲಿ ಈಗಾಗಲೇ ಸ್ಥಾನವನ್ನು ಪಡೆದಾಗಿದೆ, ಜನ ಮರ್ತಿಲ್ಲ, ಗೆದ್ದಾಗಿದೆ. ಜಿತಸ್ತ್ವಯಾಯಂ ಲೋಕಃ ಪರಶ್ಚ, ಉತ್ತಮ ಗತಿ ಅಂತೂ ನೀವು ಆ ನಿರ್ಧಾರ ಮಾಡಿದ ದಿವಸವೇ ಅದು ಬುಕ್ ಆಗಿರುತ್ತೆ. ಆಮೇಲೆ ಕಳ್ಕೊಳ್ಳೋದಷ್ಟೇ. ತಪ್ಪು ಮಾಡಿ 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 ನಮ್ಗೆ ಒಬ್ರು ಟೀಚರ್ ಹೇಳ್ತಿದ್ರು, ನಿಮ್ 100 ಮಾರ್ಕ್ ಕೊಟ್ಟಿದ್ದೇನೆ, ನೀವು ಕಳ್ಕೊಳ್ತೀರಿ ಎಷ್ಟು ಅನ್ನೋದು ನಿಮ್ ಬಿಟ್ಟಿದ್ದು ಅಂತ. ಹಾಗೆ ಭಗವಂತ ನಮ್ಗೆ ಈಗಾಗಲೇ 100 ವರ್ಷ ಆಯುಷ್ಯ, 100 ವರ್ಷದ ಉಸಿರಾಟ, ಬೆಳಕು, ನೀರು ಎಲ್ಲ ಕೊಟ್ಟಿದ್ದಾನೆ. ನಾವು ಅದನ್ನು ಎಷ್ಟೆಷ್ಟು ಸರಿಯಾಗಿ ಬಳಸಿಕೊಳ್ತೇವೆ, ಇನ್ನೊಬ್ರಿಗೆ ತೊಂದರೆ ಆಗದ ಹಾಗೆ, ಮುಂದಿನ ಪೀಳಿಗೆಗೆ ಅಳಿಸದ ಹಾಗೆ ಎಷ್ಟು ನಾವು ಅದನ್ನ ರಕ್ಷಿಸಿಕೊಳ್ತೇವೋ ಅಷ್ಟಷ್ಟು ನಾವು ದೀರ್ಘಕಾಲ ಬಾಳ್ಲಿಕ್ಕಾಗತ್ತೆ. ಇದು ಕೃಷ್ಣ ಹೇಳಿದ ಮಾತಿನ ತುಂಬಾ ಹಿನ್ನೆಲೆಯಲ್ಲಿ ಈ ಮಾತನ್ನ ಯೋಚನೆ ಮಾಡಬಹುದು. ನೀನು ಈ ಲೋಕವನ್ನು ಗೆದ್ದಿದ್ದಿ, ಪರಲೋಕವನ್ನು ಕೂಡ ಗೆದ್ದಿದ್ದಿ. ಅಧೀತಮಗ್ರೇ ಚರತಾ ವ್ರತಾನಿ, ಅಷ್ಟೇ ಅಲ್ಲ, ನೀವು ಅನೇಕ ಕಾಡಿನಲ್ಲಿದ್ದಾಗ ವ್ರತಗಳನ್ನು ಆಚರಿಸಿದ್ದೀರಿ. ಧನುರ್ವೇದಂ, ಅದೇ ರೀತಿ ಅಭ್ಯಾಸ ಮಾಡಿದ್ದೀರಿ. ಇದು ನಿತ್ಯದ ಅಭ್ಯಾಸ ಇತ್ತು ಪಾಂಡವರಿಗೆ. ಕಾಡಲ್ಲಿದ್ದಾರೆ ಅಂದ್ರೆ ಮಜಾ, ಇನ್ನೇನು ಕೆಲಸ ಇಲ್ಲ ಅಂತ ಕೂತಿರ್ಲಿಲ್ಲ. ಪ್ರತಿ ದಿವಸ ಇಷ್ಟು ಸಮಯ, ಈ ಸಂಗೀತದವರು ಎಲ್ಲೇ ಹೋದ್ರು 1-2 ಗಂಟೆ 3 ಗಂಟೆ ಪ್ರಾಕ್ಟೀಸ್ ಅಂತ ಮಾಡ್ತಾರೆ. ಅವ್ರು ಫಸ್ಟ್ ಇನ್ನೊಂದು ಕಡೆಗೆ ಎಲ್ಲಾದ್ರೂ ಹೋಗುವಾಗ ಫಸ್ಟ್ ಕೇಳುದು, ನನಗೆ ಒಂದು ಪ್ರಾಕ್ಟೀಸ್ ಒಂದು ರೂಮ್ ಸಿಗುತ್ತಾ, ಹಾಗಿದ್ರೆ ಮಾತ್ರ ಬರ್ತೇನೆ ಅಂತ. ಅದು ಆ ನಿಷ್ಠೆಯ ಮೇಲೆ ಹೋಗುವಂಥದ್ದು. ಕೆಲವರಿಗೆ ಒಮ್ಮೆ ಹಾಡ್ಲಿಕ್ಕೆ ಬಂದ್ರೆ ಎಲ್ಲ ಬಂತು ಅಂತ ಅನ್ಕೊಂಡು ಅದರಲ್ಲೇ ಸುತ್ತಾ ಇರ್ತಾರೆ. ಆ ರಾಗ ಬಿಟ್ಟು ಬೇರೆ ಕಡೆಗೆ ಅವ್ರಿಗೆ ಹೋಗ್ಲಿಕ್ಕೂ ಬರುವುದಿಲ್ಲ, ಅಥವಾ ಅದರಲ್ಲಿ ತಾವೇ ಎಂಜಾಯ್ ಮಾಡ್ತಾ ಇರುವುದಿಲ್ಲ. ಆದ್ರೆ ನಿಜವಾದ ಒಬ್ಬ ಕಲಾಕಾರನಾಗಿದ್ರೆ ಅವನು ಪ್ರತಿ ದಿವಸ ಮತ್ತೆ ಮತ್ತೆ, ಇದು ಕೇವಲ ಕಲೆಗೆ ಮಾತ್ರ ಅಲ್ಲ, ಅಧ್ಯಯನಶೀಲನಿಗೂ ಹಾಗೇನೆ. ಸಾಯುವ ತನಕ ಒಬ್ಬ ಕಲಿಲಿಕ್ಕಿದ್ದೇ ಇದೆ, ಮುಗಿಯುವುದು ಅಂತಿಲ್ಲ. ನಾವೇನ್ ಮಾಡ್ತಾ ಇರ್ತೇವೆ ಅಂದ್ರೆ, ಸಣ್ಣ ಪುಟ್ಟ ಗಲಾಟೆಗಳು ಅಥವಾ ಲೋಕದ ಇಶ್ಯೂಗಳ ಮೇಲೇನೆ ನಾವು ಗಮನ ಹಾಕ್ತಾ 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 ಅಧ್ಯಯನದ ಕಡೆಗೆ ನಮ್ಮ ಯೋಚನೆ ತನ್ನಿಂದ ತಾನೇ ಹಿಂದೆ ಸರಿದು ಬಿಡುತ್ತೆ. ಆದ್ರೆ ಈ ವಿಷಯದಲ್ಲಿ ಪಾಂಡವರು, ಕೃಷ್ಣ ಹೇಳಿದವು, ನೀವು ಧನುರ್ವೇದದ ವಿಷಯದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಸಿದ್ಧಿಯನ್ನ ಪಡ್ಕೊಂಡಿದ್ದೀರಿ. ಕೃತ್ಸ್ನಂಚ ಧನುರ್ವೇದಂ ಅವಾಪ್ಯ. ಅರ್ಜುನನ ಮಾತನ್ನು ಸೇರಿಸಿ ಹೇಳ್ತಾ ಇದ್ದಾನೆ. ಅರ್ಜುನನಿಗೆ ಎಲ್ಲ ದೇವತೆಗಳ ವರಗಳು ಸಿಕ್ಕು, ಆ ದೇವತೆಗಳು ನೀನು ಕರೆದಾಗ ನಿಮ್ಮ ಅಸ್ತ್ರದಲ್ಲಿ ನೆಲೆಸಿ ನಾವು ನಿಮಗೆ ಉಪಕರಿಸ್ತೇವೆ, ರಾಮನಿಗೆ ಹೇಳಿದ್ರಲ್ವ.
ಎಲ್ಲ ದೇವತೆಗಳು ಬಂದು ಹೇಳಿದ್ರು. ಅಲ್ಲಿ ಹೇಳಿದ್ದು ಅವರು ಶರಣಾಗತರಾಗಿ, ಇಲ್ಲಿ ಹೇಳಿದ್ದು ನಿನ್ನ ಮೇಲೆ ಸಂತೋಷ ಆಗಿದೆ ಅನ್ನುವ ಕಾರಣಕ್ಕಾಗಿ. ಹೀಗೆ ಎಲ್ಲರೂ ಅನುಗ್ರಹಿಸಿ ಹೋದದ್ದು. ನಗ್ರಾಮ್ಯ ಧರ್ಮೇಶು ಸರ್ವೇ ಹ್ಯವಾಪ್ತಾಹ ಋತವಃ ಪುರಾಣ ಕ್ರತವಃ ಪುರಾಣ. ಕೃತವಃ ಅಂದ್ರೆ ಯಜ್ಞಾದಿಗಳು, ಪ್ರಾಚೀನವಾದಂತಹ ಎಲ್ಲ ಕ್ರಮಗಳು ಕೂಡ, ಶಾಸ್ತ್ರದ ಚಿಂತನೆಗಳು ಕೂಡ ಕ್ಷಾತ್ರ ಧರ್ಮದಲ್ಲಿ ಇದ್ದು ನೀವು ಕರ್ತವ್ಯವನ್ನು ನಿರ್ವಹಿಸಿದ್ದೀರಿ. ನೀವು ಸಣ್ಣ ಪುಟ್ಟ ತಿನ್ನುವುದು ಉಣ್ಣುವುದು ಇಷ್ಟರಲ್ಲೇ ಸಾಮಾನ್ಯ ಸುಖಗಳಲ್ಲೇ ಮೈ ಮರೆಯದೆ, ನಚಾರ್ಥ ಲೋಭಾತ್ ಸಂಪತ್ತು ಹೆಚ್ಚು ಗಳಿಸಬೇಕು ಅಂತ ಜಾರದೆ, ಪ್ರಜಹಾಸಿ ಧರ್ಮವನ್ನು ಬಿಟ್ಟಿಲ್ಲ. ತಸ್ಮಾತ್ ಪ್ರಭಾವಾದಸಿ ಧರ್ಮರಾಜ, ಆದ್ರಿಂದಾಗಿ ನೀನು ಧರ್ಮರಾಜ ಅಂತ ನಿನಗೆ ಹೆಸರು ಸಾರ್ಥಕವಾಗಿದೆ. ಧರ್ಮದ ಚೌಕಟ್ಟನ್ನು ಬಿಡ್ಲಿಲ್ಲ ನೀವು. ದಾನಂಚ ಸತ್ಯಂಚ ತಪಶ್ಚ ರಾಜನ್ ಕ್ಷಮಾಚ ಶಾಂತಿಶ್ಚ ದಮೋಧೃತಿಶ್ಚ ಅವಾಪ್ಯ ರಾಷ್ಟ್ರಾಣಿ ವಸೂನಿ ಭೋಗಾನ್ ಏಷಾ ಪರಾಪಾರ್ಥ ಸದಾ ರತಿಸ್ತೇ. ಎಲೈ ಧರ್ಮರಾಜನೇ, ಕಾಡಿನಲ್ಲಿದ್ದಾಗಲೂ ಯಾರಿಗೆ ಏನನ್ನ ನಮ್ಮ ಕೈಯಲ್ಲಿ ಇದ್ದದ್ದನ್ನು ಕೊಡಬಹುದು, ಅದರಲ್ಲಿ ನೀವು ಯಾವತ್ತೂ ಕೈ ಹಿಂದೆ ಹಾಕಲಿಲ್ಲ. ಏನಿದೆಯೋ ಅದನ್ನ ಕೈ ಎತ್ತಿ ಕೊಟ್ಟವರು. ಪ್ರಾಮಾಣಿಕವಾಗಿ ತಪಸ್ಸನ್ನು ನಡೆಸಿ ಸತ್ಯದಲ್ಲೇ ಇದ್ದು ಇನ್ನೊಬ್ಬರನ್ನ ಸಹಿಸಿಕೊಂಡು ಪರಸ್ಪರ ಆಗುವ ತೊಂದರೆಗಳನ್ನೆಲ್ಲ ಹೊಟ್ಟೆಗೆ ಹಾಕಿಕೊಂಡು ಇಂದ್ರಿಯಗಳನ್ನು ನಿಗ್ರಹಿಸಿ ಈ 13 ವರ್ಷಗಳ ಈ ಕಷ್ಟವನ್ನ ನಾವು ನಡೆಸಿಯೇ, ಅಂದ್ರೆ ಕಷ್ಟವನ್ನ ಏನ್ ಬರುತ್ತೋ ಅದನ್ನು ಎದುರಿಸಿಯೇ ತೀರ್ತೇವೆ ಅಂತ ದೃಢವಾಗಿ ಧೃತಿ. ಯಾಕೆಂದ್ರೆ ನಮಗೆ ಯಾರಾದ್ರೂ ಒಬ್ರು ಬೈದಾಗ ಒಂದ್ಸರ್ತಿ ಬೇಡ ಅಂತ ಅನ್ಸಿ ಅಲ್ಲಿಂದ ಹೊರಟೋಗ್ತೇವೆ. ಅಲ್ಲಿಂದ ಹೊರಟೋದ್ಮೇಲೆ ಬರಬಾರ್ದಿತ್ತು, ಅಲ್ಲೇ ವಾಪಸ್ ಇದ್ದಿದ್ರೆ ಚೆನ್ನಾಗಿತ್ತು. ಸುಮ್ಮನೆ ಒಂದು ಸಿಟ್ಟಿಂದ ಹೇಳಿದ ತಕ್ಷಣ ಬಂದ್ಬಿಡ್ದ ಅಂತ ಆಮೇಲೆ ಯೋಚನೆ ಬರ್ತಾ ಇರುತ್ತೆ. ಆದ್ರೆ ನಿಮ್ಗೆ ಕಾಡಿಗೆ ಹೋಗುವಾಗ ಆಯ್ತು ಬಹಳ ಆದರ್ಶ ಅಂತ ಕೆಲವೊಮ್ಮೆ ಹೊರಟು ಬಿಡ್ತೇವೆ. ಆಮೇಲೆ ವಾಪಸ್ ಅಲ್ಲಿಗೆ ಹೋದ್ಮೇಲೆ ಈ ಗಲಾಟೆ ಮಾಡಿ ಈ ಕಷ್ಟ ಎಲ್ಲ ಬರುವುದಕ್ಕಿಂತ ಸುಮ್ಮನೆ ಅವ್ರು ಏನಾದ್ರೂ ಬೈದಿದ್ರು ಅದು ಸ್ವಲ್ಪ ಗಲಾಟೆ ಮಾಡಿ ಆದ್ರೂ ಅದನ್ನ ಕಿತ್ಕೊಂಡಿದ್ರೆ ಸಾಕಿತ್ತು ಅಂತ ಅನ್ನಿಸುವ ಸ್ಥಿತಿಯನ್ನ ನೀವು ಮೀರಿ ಧೃತಿ ದೃಢವಾಗಿ ನಿಂತು ರಾಷ್ಟ್ರದ ಎಲ್ಲವನ್ನೂ ಕೂಡ ಭೋಗಗಳನ್ನು ನೀವು ಪಡೆಯುವುದಕ್ಕೆ ಬೇಕಾದ ಎಲ್ಲ ಅನುಕೂಲವನ್ನು ಮಾಡಿಕೊಂಡಿದ್ದೀರಿ. ದೇಶ ಕೃತಂ, ನಿಮ್ಮ ಕೈಯಿಂದ ನಿಜವಾಗಿಯೂ ದೇಶವು ಅಪಹರಿಸಲ್ಪಟ್ಟಿದೆ. ಹೌದು, ಕುರುಜಾಂಗಲ ಅನಾಥವಾಗಿದೆ. ಜನ ನಿಮ್ಮನ್ನ ನಿರೀಕ್ಷಿಸ್ತಾ ಇದ್ದಾರೆ. ಕೃಷ್ಣ ಸಭಾಯಾಂ ಅವಶಾಂ ಕೃಷ್ಣ ಸಭಾಯಾಂ ಚ ಪಶ್ಯನ್ ಅಪೇತ ಧರ್ಮ ವ್ಯವಹಾರ ವೃತ್ತಂ ಸಹೇತ ತತ್ಪಾಂಡವ ಕಸ್ತ್ವದನ್ಯ. ಒಂದು ತನ್ನ ಸಮಗ್ರ ದೇಶದ ಆಧಿಪತ್ಯವನ್ನ ಸಂಪಾದಿಸಿ ರಾಜಸೂಯ ಯಾಗದಲ್ಲಿ ಜೊತೆಗಾತಿಯಾಗಿದ್ದಂತಹ ದ್ರೌಪದಿಯಂತಹ ಹಿರಿಯ ಮನೆಯ ಸೊಸೆ, ಅವಳಿಗೆ ಈ ರೀತಿ ಸಭೆಯ ಮಧ್ಯದಲ್ಲಿ ಅವಮಾನ ಆದದ್ದನ್ನ ಬೇರೆ ಯಾರಾದರೂ ಆಗಿದ್ರೆ ರಾಜರು ಇಷ್ಟು ಸಹಿಸಿಕೊಂಡು ಆಗ್ಲಿ ಬಂದಂತೆ ಸ್ವೀಕರಿಸಬೇಕು ಅಂತ ತ್ವದನ್ಯ, ನಿನ್ನ ಹೊರತಾಗಿ ಇನ್ನೊಬ್ರು ಯಾರು ಇದನ್ನ ಸಹಿಸಿಕೊಳ್ತಿರ್ಲಿಲ್ಲ. ಯಾಕೆಂದ್ರೆ ಇದು ಅಪೇತ ಧರ್ಮ. ಅವ್ರು ಮಾಡಿದ್ದು ಈಗ ಕೆಲವೊಂದ್ಸರ್ತಿ ಇವರದ್ದೇ ಏನೋ ಒಂದು ಅನರ್ಥದಿಂದಾಗಿ